ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಅಸತೋ ಮಾಂ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ. ಓಂ ಸಿದ್ಧ ಸದ್ಗುರು ಪಾದಾಬ್ಜಂ ಜನನಿ ಜನಕಸ್ಥತಾ ತತ್ವ ಉಪದೇಶ ಕರ್ತಾರಂ ನತ್ವಂ ಭಕ್ತಿ ಪುರಸ್ಸರಂ. ಓಂ ಜ್ಞಾನ ಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢ ಯತೀಶ್ವರಂ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮಃ ಶಿವಾಯ. ಚಿದಂಬರಮಠಾಧೀಶಂ ಸಿದ್ಧಾರೂಢ ಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರೇ ಯದಂಗ್ರಿ ಕಮಲದ್ವಂದ್ವಂ ತಾಪತ್ರಯ ನಿವಾರಣಂ ಶಾಂತೈಕ್ಯ ಪದದಂ ದೇವಂ ಸಿದ್ಧಾರೂಢಮಹಂ ಭಜೆ. ಸಿದ್ಧಾರೂಢಮಹಂ ಭಜೆ. ಓಂ ನಮಃ ಶಿವಾರಿ. ಬೆಳಗಿನ ಜಾವದ ಸತ್ಸಂಗದಲ್ಲಿ ಪರಮ ಪೂಜ್ಯರು ಜಗದ್ಗುರು ಲೋಕವನ್ನು ಉದ್ಧರಿಸಲು ಅವತರಿಸಿದ ಶಿವನ ಅವತಾರಿ ಜಗದ್ಗುರು ವೇದಾಂತ ಸಾರ್ವಭೌಮ ಸಿದ್ಧಾರೂಢರ ಪಾದಗಳಿಗೆ ದೀರ್ಘದಂಡ ಪ್ರಣಾಮ ಸಲ್ಲಿಸುತ್ತಾ ಬಸವಾದಿ ಶರಣರಿಗೂ ದಾಸ ಪರಂಪರೆಗೂ ಸದ್ಗುರುನಾಥನಲ್ಲಿಯೂ ಕೂಡ ದೀರ್ಘದಂಡ ಪ್ರಣಾಮವನ್ನು ಸಲ್ಲಿಸಿ ಈ ಒಂದು ಬೆಳಗಿನ ಜಾವದ ಸತ್ಸಂಗದಲ್ಲಿ ಆಗಮಿಸಿದ ಪುಣ್ಯಾತ್ಮರೇ, ಧನ್ಯಾತ್ಮರೇ, ಪಾವನಾತ್ಮರೇ, ತಮ್ಮೆಲ್ಲರ ಶರಣರ ಪಾದಗಳಿಗೆ ಕೂಡ ಹಣೆ ಹೆಚ್ಚಿ ನಮಸ್ಕರಿಸಿ ಈ ಸತ್ಸಂಗದೊಳಗ ಪ್ರವೇಶವಾಗೋಣ. ಆತ್ಮೀಯರೇ, ಎಲ್ಲರಿಗೂ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಈ ಒಂದು ಪರಮಾನುಬೋಧೆಯ ಶ್ರೇಷ್ಠವಾದ ಗ್ರಂಥಕ್ಕೆ, ನಿಜಗುಣರಿಂದ ವಿರಚಿತವಾದ ಈ ಗ್ರಂಥಕ್ಕೆ ಆರೂಢ ಜ್ಯೋತಿ ಶಿವಪುತ್ರಜ್ಜರು ಟೀಕೆಯನ್ನು ಬರೆದಂತ ಆರೂಢರಿಗೂ ಕೂಡ ದೀರ್ಘದಂಡ ಪ್ರಣಾಮವನ್ನು ಸಲ್ಲಿಸುತ್ತಾ ಈ ಒಂದು ಪರಮಾನುಬೋಧೆ 5ನೇ ಸಂಧಿ ಕೊನೆಯ ಪದ್ಯ, 5ನೇ ಸಂಧಿಯ ಕೊನೆಯ 24ನೇ ಪದವನ್ನ ಇವತ್ತ ಮುಕ್ತಾಯ ಮತ್ತ ನಾಳಿಂದ 6ನೇ ಸಂಧಿಯನ್ನ ನಾಳೆ ಮತ್ತೆ ಚರ್ಚೆ ಮಾಡೋಣ ಅನ್ನುವಂಥದ್ದನ್ನ ತಿಳಿಸಿ ಈ ಪದ್ಯದೊಳಗ ಏನ್ ಹೇಳ್ತಾರ ಅಂದ್ರ, ಈ ಪಲ್ಲವಿಯನ್ನೇ ನಾವು ವಿಚಾರ ಮಾಡ್ಕೋತ ಹೋದ್ರ ನಿನ್ನೆ ದಿವಸ ಎಲ್ಲರೂ ಚರ್ಚೆ ಮಾಡ್ಕೊಂಡ್ ಬಂದೇವೆ. ಏನ್ ಚರ್ಚೆ ಮಾಡ್ಕೋತ ಬಂದೇವ ಅಂದ್ರ, ಇಲ್ಲಿ ಊಟಕ್ಕ ಮತ್ತು ವ್ಯಸನಕ್ಕ ಮರುಗ್ತಿದ್ರಪ್ಪ ಅಂದ್ರ ಇನ್ನ ಹಂಗ್ ಮಾಡ್ಬೇಕು, ಇನ್ನ ಅದನ್ನ ಭೋಗಿಸ್ಬೇಕು ಅಂತ ಏನಾದ್ರೂ ವ್ಯಸನಗಳಿದ್ವಪ್ಪ ಅಂದ್ರ ಇಂಥವ್ರಿಗೆ ಯೋಗ ಸಾಧಿಸುದಿಲ್ಲ, ಇವ್ರಿಗೆ ಸಿದ್ಧಿ ಆಗುದಿಲ್ಲ, ಬರೀ ಬಾಯಿ ಒಳಗೇನೆ ಉಳಿತಾವು ಅನ್ನುವಂಥದ್ದನ್ನ ಹೇಳಿ ನಮ್ಗೆ ಇನ್ನಿಷ್ಟು ಗಟ್ಟಿ ಮಾಡಕ ನಮ್ಮಲ್ಲಿ ಹೆಂಗ ವಿಘ್ನಗಳು ನಮ್ಗ ಜ್ಞಾನಕ್ಕೆ ಹೋಗ್ಬೇಕಾದ್ರೆ ಹೆಂಗ ಕಾಡ್ತಾವ ಅನ್ನುವಂಥದ್ದನ್ನ ಈ ವಿಘ್ನಗಳ ಬಗ್ಗೆ ಇವತ್ತು ಮತ್ತೆ ಚರ್ಚೆ ಮಾಡ್ಕೋತ ಹೋಗ್ತಾರ. ಇವು ಇನ್ನ ನಮ್ಮಲ್ಲಿ ವಾಸನ ಅದಾವು. ಏನದಾವು? ಇನ್ನ ಭೋಗ, ಇನ್ನ ನಾನು ಊಟದ್ ಹೆಂಗಪ್ಪ, ನಾಳೆ ನನಗ ಅಲ್ಲಿ ಎಲ್ಲೆಲ್ಲಿ ಸತ್ಸಂಗ ಕರ್ಕೊಂಡು ಹೋಗ್ತಾರ, ಅಲ್ಲಿ ಸತ್ಸಂಗದಾಗ ನಮ್ಗೆ ಸರಿಯಾಗಿ ಊಟ ಸಿಗ್ತದೋ ಇಲ್ಲೋ, ಅಲ್ಲಿ ನಮಗ ನಾವ್ ಬೇಡಿದ ಪದಾರ್ಥ ಸಿಗ್ತದೋ ಇಲ್ಲೋ ಅನ್ನುವಂಥದ್ದನ್ನ ನಾವಿನ್ನ ಊಟಕ್ಕಾಗಿನೇ ಸತ್ಸಂಗ ಮಾಡ್ತಿದ್ದೇವೆ ಅಂದ್ರೆ ಅವ್ರಿಗೆ ಸತ್ಸಂಗ ಸಿದ್ಧಿಸುವಲ್ಲ. ಅಲ್ಲಿ ಏನ್ ಹೆಚ್ಚು ಕಮ್ಮಿ ಆಗ್ತಿರ್ತಾವ. ಅದಕ್ಕ ಆ ಊಟನೇ ಅಂತದೇ ಇರ್ಬೇಕು, ನನಗೆ ಇಂಥದಿದ್ರೆ ನಾ ಅಲ್ಲಿ ಸತ್ಸಂಗ ಹೋಗ್ಬೇಕು ಅನ್ನುವಂತ ಭಾವ ಇತ್ತಂದ್ರೆ ಅವ್ರಿಗೆ ಸತ್ಸಂಗ ಹೋಗಕ್ ಆಗುದಿಲ್ಲ. ಹಂಗ ಊಟಕ್ಕಾಗಿನೇ ನಾವು ಬಹಳ ಮಂದಿ ಬದುಕ್ತಾರ. ಅವರು
ನಾವ್ ಬದುಕಕ್ಕಾಗಿ ಉಣಬೇಕು. ಯಾಕಂದ್ರೆ ನಾವ್ ಯೋಗಿಗಳು ಲೌಕಿಕರು ಮಾಡ್ಲಿ, ಈ ಅಜ್ಞಾನಿ ಜನಕ್ಕೆ ಅವ್ರಿಗೆ ಊಟನೇ ಅವ್ರಿಗೆ ಮುಖ್ಯ ಇರ್ತದ. ಉಣ್ಣುದೇ ಒಂದು ದೊಡ್ಡ ಒಂದು ಅವ್ರದೊಂದು ಸಿದ್ಧಿ ಅಂತ ತಿಳ್ಕೊಂಡಿರ್ತಾರ. ನಾವ್ ಸರಿಯಾಗಿ ಊಟ ಮಾಡ್ಬೇಕು, ಇದಕ್ಕಿಂತ ಶ್ರೇಷ್ಠ ಯಾವ್ದಿಲ್ಲ. ಅವ್ರು ತಮೋ ಗುಣದವ್ರು ಮಾಡ್ತಾರ, ಅವ್ರಿಗೆ ನಾವ್ ಅವ್ರದ್ದು ಮಾತಾಡಂಗಿಲ್ಲ. ನಾವ್ ಇಲ್ಲಿ ಸತ್ಸಂಗ ಮಾಡ್ತೀವಿ, ಕೇಳ್ತೀವಿ ಅಂದ್ರೆ ನಾವ್ ಯೋಗಿಗಳು. ಯೋಗ ನಮ್ಗೆ ಸಿದ್ಧಿಸ್ಬೇಕಂದ್ರ ಯೋಗದ ಮಾತುಗಳು ಬೇರೆ, ಸಿದ್ಧಿನೇ ಬೇರೆ. ಯೋಗ ನಮ್ಗೆ ಸಿದ್ಧಿಸ್ಬೇಕಂದ್ರ ನಾವು ಊಟಕ್ಕಾಗಿ ಮತ್ತು ಹಸನ ವ್ಯಸನ ಅಂತ ಇರ್ತಾವ. ಇವು ನಾವು ಮನಸ್ಸಿನಾಗ ಕೊರಗಿತ್ತು ಅಂದ್ರ ಅವ್ರ ಬಗ್ಗೆ ನಾವು ಚಿಂತೆ ಮಾಡ್ತಿದ್ದೇವ ಅಂದ್ರ ನಮಗ ಅಂತವ್ರಿಗೆ ಯೋಗ ಸಿದ್ಧಿಸುವುದಿಲ್ಲ ಅನ್ನುವಂಥದ್ದನ್ನ ನಿನ್ನೆ ನಮ್ ಜಜ್ಮೆಂಟ್ ಮಾಡ್ಕೊಂಡ್ ಬಂದಾರ. ಹೆಂಗ ಯೋಗಿಗಳ ಹೆಂಗ ಊಟ ಮಾಡ್ಬೇಕು, ಹೆಂಗ ಯಾವಾಗಲೂ ಭಗವಂತನ ಚಿಂತನ ಧ್ಯಾನಗಳನ್ನ ಮಾಡ್ಬೇಕು, ಹಿಂಗ್ ಮಾಡುವುದರಿಂದ ಅವು ನಿವಾರಣೆಯಾಗಿ ನಮ್ಗೆ ಜ್ಞಾನ ಆಗ್ತದ ಅನ್ನುವಂಥದ್ದನ್ನ ನಿನ್ನೆ ಜಜ್ಮೆಂಟ್ ಮಾಡ್ಕೋತ ಬಂದಾರ. ಇವತ್ತ ಇವು ಮಾಡಕ್ ನಮಗೆ ವಿಘ್ನಗಳು ಅಂದ್ರೆ ಧ್ಯಾನಕ್ಕೆ ಹೋಲಕ, ಯೋಗ ಮಾಡಕ, ಜಪ ಮಾಡಕ, ಏಕಾಂತಕ್ಕೆ ಹೋಲಕ ನಮಗೊಂದಿಷ್ಟು ವಿಘ್ನಗಳದಾವು. ಆ ವಿಘ್ನಗಳನ್ನ ನಾವು ತಿಳ್ಕೊಂಡೇವಂದ್ರ ನಮ್ಗೆ ಏನ್ ಅನಿಸ್ತದ, ಏನ್ ನಮ್ ಜಜ್ಮೆಂಟ್ ಹಾಕದಂದ್ರ ನನ್ನ ಜ್ಞಾನ ಹಾಕದ. ನಾನು ಆತ್ಮ ಈ ತ್ರಿಪುಟಿಗಳನ್ನ ಅರಿಯುವನು. ಇವು ತ್ರಿಪುಟಿ ನನ್ನಿಂದ ಅರಿಸಿ ಹೋಗ್ತಾವಂದ್ರ ಇವು ದೃಶ್ಯದವು. ನನ್ನ ದುಃಖ ಅಂದ್ರೆ ನನ್ನ ಆತ್ಮಜ್ಞಾನ ನನಗಾಯ್ತು ಅಂದ್ರ ನನಗೆ ಯಾವುದರೂ ಬಾನಿಲ್ಲ. ಆ ಆತ್ಮಜ್ಞಾನದ ಸ್ಥಿತಿ ಆಗಾಕ, ಅದ್ರ ಉಳ್ಕೊಳಕ ಹಿಂಗ 3 ವಿಘ್ನಗಳು ಬರ್ತಾವು. ಆ ವಿಘ್ನಗಳಿಗೆ ನೀವು ಅಲ್ಲಿ ಲಕ್ಷ್ಯ ಕೊಡಬೇಡ್ರಿ. ವಿಘ್ನಗಳನ್ನ ನಿವಾರಣೆ ಮಾಡ್ಕೊಂಡು ದಾಟಿ ಆ ಸ್ವರೂಪ ಸ್ಥಿತಿಯನ್ನು ಮಾಡ್ಕೋರಿ ಅನ್ನುವಂಥದ್ದನ್ನ ಪರಮಾನುಭೂತಿಯೊಳಗ ಇವತ್ತು 5ನೇ ಸಂಧಿಯ ಕೊನೆಯ ಪದ್ಯದೊಳಗೆ ಹೇಳ್ಕೊತ ಹೋಗ್ತಾರ. ಎಲ್ಲರಿಗೂ ವಿಘ್ನಗಳು ಇರ್ತಾವ. ಈ ಜೀವ ಹುಟ್ಟಿ ಬಂದದಂದ್ರ ಅಜ್ಞಾನದಿಂದ ಈ ಜೀವ ಹುಟ್ಟಿ ಬಂದದಂದ್ರ ಇದಕ್ಕೇನೈತಪ್ಪ ಅಂದ್ರ ಅನೇಕ ವಿಘ್ನಗಳದಾವು. ಈ ವಿಘ್ನಗಳನ್ನ ಯೋಗದಿಂದ ನಿವಾರಣೆ ಮಾಡಿಕೊಂಡು ಆ ಪರಮಾತ್ಮನ ಸ್ವರೂಪ ಜ್ಞಾನವನ್ನ ನೀನು ಮಾಡ್ಕೊಂಡ್ಕೋ ಅನ್ನುವಂಥದ್ದನ್ನ ತಿಳ್ಸಾಕ್ ಇವತ್ತು ಏನ್ ಮಾಡ್ತಾರ, ಮತ್ತಿಷ್ಟು ಈ ಹೆಂಗ್ಯಾಂಗ 3 ವಿಘ್ನಗಳು ಕಾಡ್ತಾವು ಅಂದ್ರ 3 ತ್ರಿಪುಟಿ ಹೇಳ್ತಾರ ಇವತ್ತ. 3 ಅನ್ನುವಂಥದ್ದನ್ನ ಎಲ್ಲರಿಗೆ ನಾವು ಹೇಳ್ಕೊತ ಬಂದೇವೆ. 3 ಯಾವ್ದಪ್ಪ ಅಂದ್ರ ಜ್ಞಾತೃ, ಜ್ಞಾನ, ಜ್ಞೇಯ. ಇವತ್ತಿವು 3 ತ್ರಿಪುಟಿ ಬಗ್ಗೆ ಹೇಳ್ತಾರ. 3 ಮಾತ್ರ ಬಾಳ ಬರ್ತಾವ, ಎಲ್ಲರಿಗೂ ಗುರ್ತದ. 3 ಯಾವಪ್ಪ ಅಂದ್ರ ಅಧ್ಯಾತ್ಮಾದಿ, ಭೂತಾದಿ, ದೈವ, ಪ್ರಿಯ, ಮೋದ, ಪ್ರಮೋದ. 3 ವೃತ್ತಿಗಳು, ಜಾಗ್ರ, ಸ್ವಪ್ನ, ಸುಷುಪ್ತಿ. ಇವು ವೃತ್ತಿಗಳಾಗ್ಲಿ, ಮತ್ತು 3 ಕರ್ಣಗಳಾಗ್ಲಿ, ಸ್ಥೂಲ, ಸೂಕ್ಷ್ಮ, ಕಾರಣ. ಇವು ಎಲ್ಲವೂ 3 ಕೇಳ್ಕೊತ ಬಂದೇವ್. ನಮ್ಗೆಲ್ಲರಿಗೂ ಬಹಳ ಗುರ್ತದ. ಮತ್ ಹಿಂದಾಡಿ ನೋಡೋಣ, ಪಟ್ಟಿ ಮಾಡೋ 3 ಎಷ್ಟು ಮಂದಿ ಹೇಳ್ತಾರೆ, ಎಷ್ಟು ಮಂದಿ ಅವು ಅನುಭವ ಅದಾವನು ಮತ್ ಮುಂದೆ ಚರ್ಚೆ ಮಾಡೋಣ. ಇಲ್ಲಿ 3 ಇಲ್ಲಿ ಮತ್ತಿಷ್ಟು ನಮಗ ಜ್ಞಾತೃ ಅಂದ್ರೆ ಜೀವ, ಜ್ಞೇಯ ಅಂದ್ರೆ ಜ್ಞಾನ. ಜ್ಞಾನ, ಜ್ಞಾತೃ, ಜ್ಞಾನ, ಜ್ಞೇಯ. ಜ್ಞಾತೃ ಅಂದ್ರೆ ಇಲ್ಲಿ ಜೀವ, ಇಲ್ಲಿ ಜ್ಞಾನ ಅಂದ್ರೆ ಇದನ್ನ ಅರಿಯವನು, ತಿಳಿಯವನು. ಮತ್ತು ಜ್ಞೇಯ ಅಂದ್ರೆ ಇದರ ವಸ್ತುಗಳು, ಈ ಶರೀರಾದಿ ವಸ್ತುಗಳಲ್ಲಿ, ಲೋಕದ ವಸ್ತುಗಳಲ್ಲಿ ತರ ಇವಕ್ಕ ಜ್ಞಾತೃ, ಜ್ಞೇಯ ಅಂತಾರ. ಜ್ಞಾತೃ ಅಂದ್ರೆ ಜೀವ, ಇದರ ಜ್ಞಾನ ಮತ್ತು ಜ್ಞೇಯ. ಇವು ತ್ರಿಪುಟಿಗಳ ನಮಗ ಇದ್ರೆ ಇಲ್ಲಿ ಕಾರ್ಯ ಮಾಡ್ತಾವು ಅನ್ನುವಂಥದ್ದನ್ನ ತಿಳ್ಸಕ 3 ಹೆಂಗ ವಿಘ್ನಗಳ, ಜೀವನಿಗೆ ಏನೇನು ವಿಘ್ನಗಳದಾವು, ಜ್ಞಾನಕ್ಕೆ ಏನೇನು ವಿಘ್ನಗಳು ಬರ್ತಾವು, ಜ್ಞೇಯಕ್ಕೆ ಏನು ವಿಘ್ನಗಳು ಬರ್ತಾವ ಅನ್ನುವಂಥದ್ದನ್ನ ಇವತ್ತ 3 ಬಗ್ಗೆ ನಮಗ ತಿಳಿಸ್ಕೋತ ಹೋಗ್ತಾರ. ಇಲ್ಲಿ 24ನೇ ಪದ್ಯ ಇವತ್ತ ಏನ್ ಹೇಳ್ತಾರ ಅಂದ್ರೆ, ಯೋಗಿಯು ಯೋಗಾಂತರಾಯಗಳು. ಯೋಗಿ ಆಗಲಕ್ಕೆ ಯೋಗಿಗೆ ವಿರಾಗದಿಂದ, ವಿರಾಗ ಅಂದ್ರೆ ವಿಘ್ನಗಳ ವಿರಾಗದಿಂದ, ವೈರಾಗ್ಯದಿಂದ ಅವುಗಳನ್ನ ಜಯಿಸಬಹುದು, ವಿಘ್ನಗಳನ್ನ ಗೆಲ್ಲಿಯಾಕ ಬರ್ತದ ಅನ್ನುವಂಥದ್ದನ್ನ ಒಂದು ಸೂತ್ರಪ್ರಾಯ ಪಲ್ಲವಿ. ಯೋಗಾಂತರಾಯಗಳಕ್ಕೆ ಯೋಗಿ ವಿರಾಗದಿಂದ ಉರೆ ಗೆಲ್ಲುವುದು. ಉರಿ ಅಂದ್ರೆ ಚೆನ್ನಾಗಿ ಗೆಲ್ಲುವುದನ್ನ ಜಯಿಸಾಕ ಬರ್ತದ ವಿರಾಗದಿಂದ, ವೈರಾಗ್ಯದಿಂದ. ಅದಕ್ಕೆ ವೈರಾಗ್ಯಕ್ಕೆ ಬಹಳ ಮಹತ್ವ ಕೊಟ್ಟಾರ. ಹಿಂದಿನ ಪದ್ಯ ನಾವು ಎಲ್ಲಾ ಆಗ್ಬೇಕಂದ್ರ ವೈರಾಗ್ಯ ಇತ್ತು ಅಂದ್ರ ಇವು ಎಲ್ಲ ಊಟಕ್ಕಾಗ್ಲಿ, ವ್ಯಸನಕ್ಕಾಗ್ಲಿ ಮತ್ತು ಗೂಟಕ್ಕಾಗಿ ಮರಗವರಿಗೆ ಶಿವಪಥ ಒಪ್ಪುದಿಲ್ಲ ಅಂತ ಹೇಳಿದ್ರಲ್ಲ. ಈ ವೈರಾಗ್ಯ ಉಳ್ಳವ್ರಾದ್ರ ಅವಕರ್ನು ಗೆದ್ಯಾಕ ಬರ್ತದ. ಅಂದ್ರ ವೈರಾಗ್ಯ ಉಳ್ಳವ್ರ ಆರಿ ಅಂದ್ರ ಇವು 3 ಹೆಣ್ಣು, ಹಣ್ಣು, ಮಣ್ಣು. ಇವಕ್ಕೂ 3 ನಮ್ಗೆ ಏನಾಗ್ಯದ, ನಮ್ ಮನಸ್ಸು ಏನಾಗಿಬಿಟ್ಟದಪ್ಪ ಅಂದ್ರ ಅವಾಂತರ ಆಗಿ ಅದು ಒಟ್ಟು ಅದೇ ನಾನು ಅನ್ನಂಗ ಅವಾಂತರ ಆಗಿಬಿಟ್ಟದ. ಇವಕ್ಕಾಗಿ ನಾ ಬದುಕ್ತೀನಿ, ಇವಕ್ರ ಬಿಟ್ರೆ ನಮ್ ಬದುಕೇ ಇಲ್ಲ ಅನ್ನುವಂಗ ನಮ್ಗೆ ಏನಾಗ್ಬಿಟ್ಟದ, ಅಷ್ಟು ಆಸು ಹಕ್ಕಾಗಿಬಿಟ್ಟದ.
ಯುವಕರನ್ನ ನಾವು ವೈರಾಗ್ಯ ಉಳ್ಳವರಾದೇವಪ್ಪ ಅಂದ್ರ ಯುವಕರನ್ನ ಗೆದ್ಯಾಕ ಬರ್ತದ ಅನ್ನುವಂಥದ್ದನ್ನ ನಿಜಗುಂಡ ನಮಗ್ ಸ್ಪಷ್ಟ ಮಾಡ್ತಾರ. ಮತ್ತೆ ಇಂದನು ಕೂಡ ಒಂದು ಅಲ್ಲಿ ಜೀವ ಸಂಬಂಧ ಹೇಳ್ಕೊತ ಬಂದಾರ ನೋಡ್ರಿ. ಕಾಲ ಕರ್ಮ ಮಾಯಿ ಗೆಲ್ಲಬಹುದು, ವಿಶಾಲ ಮತಿಯುಕ್ತರಾಗಿರಿ ಅಂದ್ರೆ ಇವನು ಗೆಲ್ಲಾಕ ಬರ್ತದಂದ್ರ ವೈರಾಗ್ಯ ಉಳ್ಳವರಾಗಿ ಜ್ಞಾನವನ್ನು ಮಾಡ್ಕೊಂಡ್ರ ಈ ಕಾಲ ಕರ್ಮ ಮಾಯಿನ ಗೆಲ್ಲಾಕ ಬರ್ತದ, ಬರುವುದಿಲ್ಲ ಅಂತಿಲ್ಲ ಅನ್ನುವಂಥದ್ದನ್ನ ನಮ್ಗ ಅಲ್ಲಿ ಕೂಡ ಧೈರ್ಯ ಗಟ್ಟಿ ಮಾಡಿ ಇಲ್ಲಿ ಕೂಡ ಈ ಯೋಗದಿಂದ ಇವು ಸಾಧಿಸಾಕ ಬರ್ತದ. ಇವು ನಮ್ಗ ವಿಘ್ನಗಳು ಬಂದು ಅಡ್ಡಿ ಮಾಡ್ತಾವ. ನಾವ್ ಯೋಗ ಮಾಡ್ಬೇಕಂತ ಮಾಡಿ ಕೂತಿರ್ತೇವೆ, ಒಂದು ನಿದ್ರೆರ ಬರ್ತದ, ಯಾರು ಒದರ್ತಾರ, ಏನ್ರ ನಮ್ಗ ಭೋಗದ ಬೈಗೆ ಕಡೆ ಹೊರಗಾದ್ಗಳೇ ನಾವ್ ಯೋಗ ಕೂತಿರ್ತೇವೆ, ಮಾಡ್ಬೇಕು ಅಂತೇಳಿ ಸಂಕಲ್ಪ ಮಾಡಿ ಗಟ್ಟಿಯಾಗಿ ಕೂತಿರ್ತೇವೆ. ಆ ಕೂತಾಗ ಏನ್ ಬರ್ತಾವ ಅಂದ್ರೆ ಇಂಥವ್ ಯಾವ ವಿಘ್ನಗಳು ಬಂದ ನಮ್ನ ಏನ್ ಮಾಡ್ತಾವ, ಹೊರ ಕರ್ಕೊಂಡು ಹೋಗ್ಬಿಡ್ತಾವ. ಅದಕ್ಕೆ ನಾವು ವೈರಾಗ್ಯ ಉಳ್ಳವರ ಏನೇ ಬರ್ಲಿ, ಒಂದ್ ದಿವ್ಸ ನಾನು ಸಾಯ್ತೀನಿ, ಜಗತ್ತೇನು ಒಂದ್ ದಿವ್ಸ ನಾನು ಬಿಟ್ಟು ಹೋಗ್ತದ ಅಂದಾಗ ಇದಕ್ಕೆ ಯಾಕೆ ಇಷ್ಟ ಮಾತು ಕೊಡಮ, ಒಂದು ತಾಸು ಧ್ಯಾನ ಮಾಡಮಲ್ಲ, ಏನೂ ಆಗುದಿಲ್ಲ. ಅಲ್ಲೇನು ಹೊರಗ ಒಂದ್ ತಾಸನ ಧ್ಯಾನ ಕೂತಾಗ ಅಂತದೇನ್ ಪ್ರಪಂಚ ಮುಳುಗುದಿಲ್ಲ. ಒಂದ್ ತಾಸು ಕುಂದ್ರು ಅಂತ ನಾವು ಮನಸ್ಸಿಗೆ ಒಮ್ಮೆ ಬುದ್ಧಿ ಹೇಳಲ್ಲ. ಮನುಷ್ಯನ ಜೊತೆ ಬೆನ್ನತ್ತಿ ಹೊರಗೆ ಹೋಗ್ಬಿಡ್ತೇವೆ. ಯಾಕೆ ಹೋಗ್ತೇವೆ ಅಂದ್ರ ನಮ್ಮಲ್ಲಿ ಪಾಪ ಅಧಿಕದ. ಇವು ಎಲ್ಲಾ ವಿಘ್ನಗಳನ್ನ ಜ್ಞಾನಕ್ಕ ಇವು ಸಾಧನೆಗಳು ಮಾಡಕ್ಕೆ ಅಡ್ಡಿ ಪಡಿಸ್ತಿರ್ತಾವ ನೋಡ್ರಿ. ನಮ್ಮ ಮನಸ್ಸು ನಾವು ಎಷ್ಟ ಬಿಗಿ ಹಿಡ್ದೇವಿ ಅಂತೇಳಿ ಗಟ್ಟಿ ಮಾಡಿ ಇವತ್ತೊಂದು 1000 ಸಲ ನಾಮಸ್ಮರಣೆ ಮಾಡ್ಬೇಕಪ್ಪ ಅಂತೇಳಿ ಏನೋ ಕೂತಿರ್ತೇವೆ. ಬಾಳ ಆದ್ರ 100 ಸಲ ಅನ್ನೋತನ ಮನಸ್ಸು ಬಾಳ ಪ್ರಫುಲ್ಲ ಇದ್ದಿರ್ತದ. 100 ಆದ್ಗಳೇ ಅದಕ್ಕೆ ಆಕಳಿಕಿ ಬ್ಯಾಸರಿಕಿ ಮುಗ್ಗಲ ಬಂದು ಹೊರಗೆ ಬಂದ್ ಬಿಡ್ತದ. ಮತ್ ನಾಳಿಗೆ ಅಂದ್ರೆ ಆಯ್ತು, ಬರೀ ನಾಳಿಗೆ ಮಾಡಿದ್ರೆ ಆಯ್ತು. ನಾಳಿಗೆ ಅಂದ್ರೆ ಎಂದಪ್ಪ, ನಾಳಿಗೆ ನಾವು ಎಲ್ಲರೂ ಏನ್ ಮಾಡ್ತೇವೆ, ನಾಳಿಗೆ ಮಾಡಿದ್ರಾಯ್ತು, ನಾಳಿಗೆ ಧ್ಯಾನ ಮಾಡಿದ್ರಾಯ್ತು, ನಾಳಿಗೆ ಸಮಾಧಿ ಯೋಗನ ಭೋಗಿಸ್ಬೇಕು ಅಂತೇಳಿ ನಾವು ಸಂಕಲ್ಪ ಮಾಡಿರ್ತೇವೆ. ಈಗ ಒಂದ್ ಜರಾನೇ ಕೆಲಸ ಅದಾವು, ಇನ್ನೊಂದ್ ಜರ ತಂಡಿ ಅದ, ಇನ್ನೊಂದ್ ಜರ ಹೋಲಿ ಮುಂದ್ ಮಾಡೋಣ ಅಂತೇಳಿ ಬರೀ ನಾವು ಮುಂದೆ ಏನ್ ಹಾಕ್ತೇವಲ್ಲ, ಇವೆಲ್ಲಾ ವಿಘ್ನಗಳ ಸಂಬಂಧ. ಅಂತವ್ ನಮಗ್ ಮಾಡಿಸಿಕೊಡೋಲು ನಮ್ಮ ಪಾಪ ಕಳ್ಕೊಳಕ್ ಆಗೋಲ್ದು. ಪಾಪ ಕಳ್ಕೊಳ್ಳಾರ್ಕ ನಮ್ಗೆ ಏನಾಗ್ಯದ, ಈ ಅಜ್ಞಾನ ಹೋಗೋಲ್ದು. ಅಜ್ಞಾನ ಹೋಗ್ಲಾರ್ಕ ನಮ್ಗೆ ಹುಟ್ಟು ಸಾವು ಕಳ್ಕೊಳ್ಳೋದು ಆಗೋಲ್ದು ಅನ್ನುವಂಥದ್ದನ್ನ ಈ ವಿಘ್ನಗಳನ್ನ ತಿಳ್ಕೊಂಡು ವೈರಾಗ್ಯ ಉಳ್ಳವರಾಗಿ ಸತತ ಪ್ರಯತ್ನ ಮಾಡ್ದೇವಂದ್ರ ನಮಗೂ ಸಾಧ್ಯ ಆಗ್ತದ. ಧ್ಯಾನ ಯೋಗ ಸಮಾಧಿ ಒಳಗ ಸಾಧಿಸಿದೇವಂದ್ರ ಅಲ್ಲಿ ವಿಲಕ್ಷಣ ಆನಂದವನ್ನು ಅನುಭವಿಸಕ್ ಬರ್ತಾರೆ. ನಾ ಬಾಳ ಅದಕ್ಕೆ ಹೇಳ್ತಿರ್ತೀನಿ, ನಮಗ್ ಬೇಕಾದವ್ರಿಗೆ ಒಂದ್ 21 ದಿವಸ ಅಲ್ಲಿ ಒಂದ್ ಕಡೆಗೆ 11 ದಿವಸ ಅಲ್ಲಿ ಧ್ಯಾನಕ್ಕೆ ಹೋಗಮ್ರಿ, ನೋಡ್ರಿ ಏನೂ ಆಗುದಿಲ್ಲ, ನಮ್ ಪ್ರಪಂಚ ಮುಳುಗುದಿಲ್ಲ, ಒಂದ್ ಸ್ವಲ್ಪ ಎಲ್ಲಾ ವ್ಯವಹಾರಗಳನ್ನ ಬಿಟ್ಟು ಅನುಸಂಧಾನ ಮಾಡೋಮ್ರಿ ಅಂತೇಳಿ ಹೇಳಿದಾಗ ಈ 10-20 ಜನ ಒಪ್ಕೊಂಡಾರ. ಒಮ್ಮೆ ಅದನ್ನ ಮತ್ತೆ ನಮ್ ಇದು ಮುಗಿದಿಂದ ಅದನ್ನ ಚರ್ಚೆ ಮಾಡೋರಿದ್ದೀವಿ. ಅದಕ್ಕೆ ನಾವು ಕೂಡ ಯೋಗ ಯೋಗಿಗೆ ಅಲ್ಲದೆ ದೊರಕುವುದೇ ಪರತರ ಮುಕ್ತಿ, ಯೋಗಿಗೆ ಅಲ್ಲದೆ ಮತ್ತೊಬ್ರಿಗೆ ಆಗುದಿಲ್ಲ. ಅದಕ್ಕೆ ಇಲ್ಲಿ ಯೋಗವನ್ನ ನಾವು ಮಾಡೋಣ ಅನ್ನುವಂಥದ್ದನ್ನ ತಮ್ಮೆಲ್ಲರಲ್ಲಿ ಪ್ರಾರ್ಥಿಸ್ತೀನಿ. ಯೋಗಿಗೆ ಈ ವಿಘ್ನಗಳ ಬರ್ತಾವ. ಯಾವ ವಿಘ್ನ ಬರ್ತಾವ ಅಂದ್ರೆ ಸದ್ ಮುಂದೆ ಹೇಳ್ತಾರ ನೋಡು. ಏನ್ ಹೇಳ್ತಾರಪ್ಪ ಅಂದ್ರ, ಯೋಗಿಯು ವಿಘ್ನಾಭ್ಯಾಸನ ಮಾಡುತ್ತಿರ್ಲಕ್ಕೆ ಅಂದ್ರೆ ಯೋಗ ಮಾಡೋ ಅಭ್ಯಾಸದೊಳಗೆ ಮಾಡ್ತಿರ್ಲಾಕ ಇವು ವಿಘ್ನಗಳು ಹೆಂಗ್ ಬರ್ತಾವ, ಜ್ಞಾನಾದಿ ವಿಕೃತಿಗಳೆಂಬ 3 ವಿಘ್ನಗಳು ಒದಗವು. ಅವುಗಳನ್ನು ಮುಂದೆ ಹೇಳುವ ವೈರಾಗ್ಯ ವಿವೇಕ ಮೊದಲಾದ ಸಾಧನೆಗಳಿಂದ ಜಯಿಸಾಕ ಬರ್ತದ. ಅಂದ್ರ ವೈರಾಗ್ಯ ಉಳ್ಳವರಾಗಬೇಕು, ಮತ್ತು ವಿವೇಕ ಮತ್ತು ಸತತ ಪ್ರಯತ್ನ, ಇವು 3 ಇದ್ವಪ್ಪ ಅಂದ್ರ ನಮಗೂ ಕೂಡ ಈ ಪಾಪವನ್ನು ಕಳ್ಕೊಳಕ್ ಬರ್ತದ ಅಂತೇಳಿ ನಾವು ಕರ್ಮದೊಳಗೆ ಹೇಳ್ಕೊಂಡು ಬಂದೇವೆ. ಎಲ್ಲರಿಗೂ ಅನುಭವ ಅದ. ಜಗತ್ ಏನ್ ಮಾಡ್ತಾರ, ನಾವು ಪ್ರಾರಬ್ಧ ಇದ್ದಂಗ ಆಗ್ತದಂತ ಬಹಳ ಮಂದಿ ಹಿಂದಕ್ ಸರಿತಾರ. ಆದ್ರೆ ಇಲ್ಲಿ ನಮಗ್ ಪರಮಾನುಭೂತಿ ಏನ್ ಗಟ್ಟಿ ಮಾಡ್ತದ, ನೀವು ಕೇಳ್ಕೋತಾನೆ, ನೀವು ಪ್ರಪಂಚ ಮಾಡ್ಕೋತಾನೆ ಇಂಥ ಧ್ಯಾನ ಯೋಗಗಳನ್ನ ಮಾಡಿ ಮುಕ್ತಿಯನ್ನು ಪಡ್ಯಾಕ್ ಬರ್ತದ. ನಾವು ಪ್ರಾರಬ್ಧ ಇದ್ದಂಗ ಅಕ್ಕದಂತೆ ಕೈ ಚೆಲ್ಲಿದ್ರ ಆಗುದಿಲ್ಲ. ನಾವು ಪ್ರಯತ್ನ ಸತತ ಅಭ್ಯಾಸ ವೈರಾಗ್ಯ ಮತ್ತು ವೈರಾಗ್ಯ ವಿವೇಕ ಇವು 3 ಇಟ್ಟುಕೊಂಡು ನಾವು ಪ್ರಯತ್ನ ಮಾಡಿದ್ರ ನಮಗ್ ಈ ಪಾಪನು ಕಳ್ಕೊಳಕ್ ಬರ್ತದ, ಮತ್ತು ಜ್ಞಾನವನ್ನು ಮಾಡ್ಕೊಳಕ್ ಬರ್ತದ, ಮುಕ್ತಿಯನ್ನು ಹೊಂದಾಕ್ ಬರ್ತದ. ಅದಕ್ಕೆ ನೀ ಯೋಗ ಅಭ್ಯಾಸಿ ಆಗು. ಯೋಗ ಅಂದ್ರ ಜಪಾನು ಒಂದು ಯೋಗ, ಧ್ಯಾನ ಒಂದು ಯೋಗ, ಸಮಾಧಿ ಒಳಗ್ ಕುಂದ್ರದು ಒಂದು ಯೋಗ. ಇವೆಲ್ಲಾ ಯೋಗಾದಿಗಳನ್ನ ನಾವು ಮಾಡ್ಕೋತಿದ್ದೇವಂದ್ರ ನಮಗ ಮೋಕ್ಷ ಹೊಂದಕ್ ಸಾಧ್ಯ ಅದ ಅನ್ನುವಂಥದ್ದನ್ನ ಇಲ್ಲಿ ಅವರು ವಿಘ್ನಗಳನ್ನ ನಿವಾರಣೆ ಮಾಡ್ಕೊಳಕ್ ಬರ್ತದ. ಆ ವಿಘ್ನಗಳನ್ನ ನಮ್ಮ ಜ್ಞಾನಕ್ಕೆ ಅಡ್ಡಿ ಪಡಿಸ್ತಾವ ಅನ್ನುವಂಥದ್ದನ್ನ ಈ 3 ನುಡಿಗಳ ಮುಖಾಂತರ ಅಂದ್ರೆ ಯಾವ್ಯಾವ ಅನ್ನುವಂಥದ್ದನ್ನ ಇದು ಮುಂದಿನ ನುಡಿಯೊಳಗೆ ಹೇಳ್ಕೋತ ಹೋಗ್ತಾರ.
ಯೋಗಿಯು ಅಭ್ಯಾಸ ಕಾಲಕ್ಕೆ ವಿಘ್ನಗಳು ಬಂದರೂ ಶಾಂತನಾಗಿರಬೇಕು, ಮತ್ತ ಅವಕ್ಕ ನಾವು ಹೆದರಬಾರ್ದು, ಮತ್ತು ನಾವು ವೀಕ್ನೆಸ್ ಆಗಬಾರ್ದು. ವೀಕ್ಗಳ ಅಂದ್ರ ಈ ಅಲ್ಪರು ಏನಾಗ್ಬಿಡ್ತಾರ, ದೌಡೆ ವಿಷಯಕ್ಕೆ ಸೋತು ಬಿಡ್ತಾರ. ಆದ್ರ ಆ ಸೋಲಲಾರ್ದಂಗ ಕಡೆ ನಿಜಗುಂಡಿ ಇನ್ನೊಂದ್ ಕಡೆ ಹೇಳ್ಕೊತ ಬಂದಾರ ನೋಡು, ಬಾಲೆಯರ ಸಿಂಗರವನ್ನು ಕಂಡು ಸೋಲದಾತನೇ ವಿರತನು. ಅಂದ್ರೆ ವಿರತ ಏನಂದ್ರೆ ವೈರಾಗ್ಯ ಉಳ್ಳವ ಏನ್ ಮಾಡ್ತಾನ, ಇವ್ ಹೊರಗಿನ ಆಕರ್ಷಗಳನ್ನ ಮಾಡಿದ್ರು ಕೂಡ ಇವಾಗ ಅವ ಸೋಲುದಿಲ್ಲ. ಸೋಲದಾತನೇ ಅವು ನಮ್ಮನ್ನ ಏನ್ ಮಾಡ್ತಾವ, ಯಾವ ರೀತಿಯಾರ ಸೋಲಿಸಿ ಬಿಡ್ತಾವ. ಒಂದು ಹೆಣ್ಣ ಹೊಣ್ಣ ಮಣ್ಣ ಇವು ಏನದಾವಲ್ಲ, ಒಬ್ಬೊಬ್ರಿಗೆ ಒಂದೊಂದು ಅವು ಯಾವ ಅವ್ರಿಗೆ ಭಯಕ್ಕಿರ್ತದ ಅವು ಒಂದು ತರ ಮಾಡಿ ಸೋಲ್ಬಾರ್ದು ಅಂತ ಗಟ್ಟಿ ಮಾಡ್ಕೋತಿರ್ತಾರ. ಬಿಡ್ಬೇಕಪ್ಪ ಇನ್ನು ನೋಡ್ಬಾರ್ದು ಅಂತ ಎಲ್ಲಾ ಗಟ್ಟಿ ಮಾಡ್ಕೊಂಡಿರ್ತೇವೆ. ಮತ್ತೆ ಯಾವ ರೀತಿಯಿಂದ ನಮ್ಮ ಒಳಗಿರುವಂತ ಪಾಪ ಅದನ್ನ ಏನ್ ಮಾಡ್ತದ, ಅದನ್ನ ತೊಡಗಿಸಿ ಅದಕ್ಕೆ ಮತ್ತ ನಮ್ಮನ್ನ ಏನಾಗ್ಬಿಡ್ತದ, ಸೋತು ಅದಕ್ಕಾಗಿ ನಾವ್ ಏನ್ ಮಾಡ್ತೇವಪ್ಪ, ಜೀವನ ಇಷ್ಟೇ ಅಂತ ತಿಳ್ಕೊಂಡು ಅದಕ್ಕಾಗಿ ನಾವು ಪ್ರಾಣವನ್ನು ಕೊಡ್ತೇವೆ. ಅದೇ ಇಷ್ಟೇ ಸತ್ಯ ಅಂತ ತಿಳ್ಕೊಂಡು ಎಲ್ಲರೂ ಹಿಂಗೆ ಪ್ರಾಣ ಕೊಡಕತ್ತೇವಲ್ಲ. ಅದಕ್ಕೆ ಎಂದು ವೈರಾಗ್ಯ ಉಳ್ಳವಾಗವ, ಎಂದು ವಿವೇಕ ಉಳ್ಳವಾಗವ, ಎಂದ ಆ ಪರಮ ಸುಖವನ್ನೇ ಅನುಭವಿಸವ ಅನ್ನುವಂಥದ್ದನ್ನ ನಮ್ಮ ಮನಸ್ಸಿನಿಗೆ ಕೇಳ್ಬೇಕು. ನಾವು ಹೊರಗೆ ಹೇಳುದಿಲ್ಲ. ನಮ್ಮ ಮನಸ್ಸಿಗೆ ಎಷ್ಟು ನೀನು ವೀಕ್ನೆಸ್ ಅದೆಯಲ್ಲ, ಎಷ್ಟು ನೀ ಸೋಲ್ತಿಯಲ್ಲ, ನಾನು ಅಂದ್ರೆ ಇಲ್ಲಿ ಆತ್ಮ ಜೊತೆಯಲ್ಲಿ ಮನಸ್ಸಿನ ಜೊತೆ ಮಾತಾಡುದು. ಅದಕ್ಕೆ ವಿಚಾರ ಸೋಲು ಬೇಡಪ್ಪ, ನೋಡು ಅಂತ ಸುಖವನ್ನೇ ಅನುಭವಿಸುವ ಅನ್ನುವಂಥದ್ದನ್ನ ನಾವು ಅದಕ್ಕ ಕೋಚಿಂಗ್ ಕೊಟ್ಟೇವ ಅಂದ್ರೆ, ಟ್ರೈನಿಂಗ್ ಕೊಟ್ಟೇವ ಅಂದ್ರೆ ಅದು ನಮ್ಮನ್ನ ಏನ್ ಮಾಡ್ತದ ಅಂದ್ರ ಈ ಪಾಪಗಳ ವಿಘ್ನಗಳನ್ನು ಕಳ್ಕೊಂಡು ಆ ಯೋಗ ಸಿದ್ಧಿ ಸಾಧಿಸಕ್ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ನಮಗ ಈ ನುಡಿಯೊಳಗೆ ಹೇಳ್ಕೊತ ಹೋಗ್ತಾರ. ಯೋಗಿ ವಿಘ್ನಗಳ ಯೋಗ ಅಭ್ಯಾಸದೊಳ ಅಕಸ್ಮಿತದೊಳ ತೋರಿ ಯೋಗಿ ವಿವೇಕ ವೈರಾಗ್ಯ ತರಹನಾಗಿ ತಾನಿರೆ ಬಹುದದರಲ್ಲಿ ಎನ್ನುವಂಥದ್ದನ್ನ, ಅಂದ್ರೆ ಶಾಂತನಾಗಿ ತಾನಿರಬಹುದಲ್ಲ ವೈರಾಗ್ಯ ವಿವೇಕ ಇದ್ದು ಅಂದ್ರ ಅನ್ನುವಂಥದ್ದನ್ನ ಈ ನುಡಿಯೊಳಗೆ ಹೇಳ್ತಾರ. ಯೋಗ ಅಭ್ಯಾಸ ಕಾಲಕ್ಕೆ ಅಕಸ್ಮಿತ ವಿಘ್ನಗಳು ಬರುತ್ತವೆ, ಎಲ್ಲರಿಗೂ ಬರ್ತಾವ. ಹಾಗೆ ಯೋಗಿಯು ಶಾಂತ ಚಿತ್ತನಾಗಿ ಬಂದ ವಿಘ್ನಗಳನ್ನ ವಿವೇಕ ವೈರಾಗ್ಯ ಮತ್ತು ಜ್ಞಾನದಿಂದ ನಿವಾರಣೆ ಮಾಡಿಕೊಳ್ಳತಕ್ಕದ್ದು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಯೋಗಾಭ್ಯಾಸ ಕಾಲಕ್ಕೆ ಅಕಸ್ಮಿತ ವಿಘ್ನಗಳು ಬರುತ್ತವೆ. ಹಾಗೆ ಯೋಗಿಯು ಶಾಂತ ಚಿತ್ತನಾಗಿ ಬಂದ ವಿಘ್ನಗಳನ್ನ ವಿವೇಕ ವೈರಾಗ್ಯಾದಿಗಳಿಂದ ನಿವಾರಣೆ ಮಾಡ್ಕೊಳಕ್ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಇದು ಮುಂದೆ ಏನ್ ಹೇಳ್ತಾರಪ್ಪ ಅಂದ್ರ, ಅವು ಯಾವ್ಯಾವು ಅನ್ನುವಂಥದ್ದನ್ನ ಈ ನುಡಿಯೊಳಗೆ ಹೇಳ್ಕೊತಾರ. ವಿಘ್ನಗಳು ಮೂರವೇ, ಅವು ಹೆಸರುಗಳನ್ನು ಹೇಳ್ತೀನಿ ಕೇಳ್ರಿ. ಆ 3 ವಿಘ್ನಗಳು ಯಾವ್ಯಾವು ಅಂದ್ರ, ಜನಿಪವ ಇಲ್ಲ ವನತೆ ಕೇಳ. ಅಭ್ಯಾಸ ದಶೆಯಲ್ಲಿ ಯೋಗಿಗೆ ಜನಿಪುವ ಜ್ಞಾತೃ ವಿಕೃತಿ ಎಂದು ಘನತರ ಜ್ಞಾನ ವಿಜ್ಞಾನ ವಿಕೃತಿಗಳೆಂದು ವಿಘ್ನಗಳನ್ನು ಪೇಳುವೆನು. ಜ್ಞಾನ ಜ್ಞೇಯ ವಿಕೃತಿಗಳನ್ನು ಹೇಳ್ತೀನಿ, 3 ವಿಘ್ನಗಳನ್ನು ಹೇಳ್ತೀನಿ ಕೇಳು ಮೈತ್ರಿ ಅನ್ನುವಂಥದ್ದನ್ನ ಮೈತ್ರಾದೇವಿ ಹೇಳ್ಕೊತ ಹೊಂಟಾರ. ವನತೆ ಕೇಳ ಸತಿ ಅಭ್ಯಾಸ ದಶಲೆ ಅಂದ್ರೆ ಯೋಗಾಭ್ಯಾಸ ಮಾಡೋ ಕಾಲಕ್ಕ ಜ್ಞಾತೃ ವಿಕೃತಿ ಎಂದು ಅಂದ್ರೆ ಜ್ಞಾತೃ ವಿಕೃತಿ ಅಂದ್ರೆ ಏನು ಅನ್ನುವಂಥದ್ದನ್ನ ಹೇಳ್ತಂದಾರಲ್ಲ, ಆ ಜ್ಞಾನಕೃತಿಯನ್ನು ವಿಕಾರದಿಂದ ತಿಳಿಯುವೆನು. ಅವ್ ಹೆಂಗ್ ವಿಕಾರ ಮಾಡ್ತಾವ ನಮ್ಮನ್ನ ನೀನು ತಿಳಿಸ್ತೀನಿ ಕೇಳು ಅಂದ್ರೆ ಇಲ್ಲಿ ಹೇಳ್ಕೊತ ಹೊಂಟಾರ. ಜ್ಞಾನ ವಿಜ್ಞಾನ ವಿಕೃತಿಗಳೆಂದು ಜ್ಞಾನ ಜ್ಞೇಯ ವಿಕೃತಿಗಳಿಂದ 3 ಇಲ್ಲಿ ಜ್ಞಾತೃ ಜ್ಞಾನ ಜ್ಞೇಯ 3 ವಿಕೃತಿಗಳು ನಿನಗೆ ಹೇಳ್ತೀನಿ ಕೇಳು ಮೈತ್ರಿ ಅಂತ ಹೇಳ್ಕೊತ ಹೊಂಟಾರ. ಇಲ್ಲಿ ಜ್ಞಾತೃ ಅಂದ್ರೆ ಜೀವ, ಜ್ಞಾನ ಅಂದ್ರ ತಿಳಿಯುವಂತ ಜ್ಞಾನ, ಮತ್ತ ತೋರುವಂತ ವಿಷಯಗಳು, ಈ ಬೇರೆ ಶರೀರ ಪ್ರಪಂಚ ಎಲ್ಲವೆಂತಲ್ಲ ಜ್ಞೇಯ, ಜ್ಞಾತೃ ಜ್ಞಾನ ಜ್ಞೇಯ, ಇವು 3 ವಿಕೃತಿಗಳನ್ನ ಹೇಳ್ತೀನಿ ಕೇಳು ಮೈತ್ರಿ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಹೊಂಟಾರ. ಯೋಗಾಭ್ಯಾಸವನ್ನು ಮಾಡುವ ಕಾಲಕ್ಕೆ ಜ್ಞಾತು ವಿಕೃತಿ ಜ್ಞಾನ ವಿಕೃತಿ ಜ್ಞೇಯ ವಿಕೃತಿಗಳೆಂಬ 3 ವಿಘ್ನಗಳು ತೋರ್ತಾವ. ಅವುಗಳಿಗೆ ಕರ್ಮದಿಂದ ಒಂದೊಂದ ನಾ ಈಗ ಹೇಳ್ಕೊತ ಹೋಗ್ತೀನಿ ಅನ್ನುವಂಥದ್ದನ್ನ ಹೇಳಿ, ಈಗ 3ನೇ ನುಡಿಯೊಳಗೆ ಏನ್ ಹೇಳ್ತಾರ, ಜ್ಞಾತೃ ವಿಕೃತಿ ಎಂಬ ವಿಘ್ನವನ್ನು ಪ್ರತಿಪಾದಿಸ್ತಾರ. ಅವು ಅಂದ್ರೆ ಜೀವಕ್ಕ ಯಾವ ವಿಕೃತಿ ಅದಾವು, ಯಾವ ನಮ್ಮನ್ನ ಬಂಧನ ತಿಳಿಗೊಡ್ಲಾರಂಗ್ ಬಂಧನ ಮಾಡ್ತಾವು ಅಂತ ಈ ನುಡಿಯೊಳಗೆ ಹೇಳ್ತಾರ. ನಮಗ ಆಲಸ್ಯತೆ ಅಂದ್ರ ಜೀವನ ಜೊತೆನೆ ಬಂದು ಇವು ನಮ್ಗೇನಪ್ಪಾ ಅಂದ್ರ ಆಲಸ್ಯತೆ ಮುಗ್ಲ, ಏನು ಯೋಗ ಮಾಡ್ಬೇಕಂತ ತಯಾರಾಗಿರ್ತೇವೆ, ನಾಳೆ ಮಾಡಿದ್ರೈತಿ ಬಿಡು, ಇಲ್ಲ ಈಗೇನು ಒಂದ್ ತಾಸ ಹಿಂಗ್ ಹೊರಗೆ ಅಡ್ಡಾಡಿ ಬಂದು ಇನ್ನೊಂದ್ ತಾಸಿಗೆ ಮಾಡಿದ್ರಾಯ್ತು, ಹಿಂಗ್ ಬರೇ ನಮ್ಗೆ ಏನ್ ಮಾಡ್ತಪ್ಪ ಅಂದ್ರ ಆಲಸ್ಯ ಮುಗ್ಗುಲ್ತನ ಏನ್ ಮಾಡ್ತಾವಲ್ಲ ಇವು ಆಲಸ್ಯ, ರೋಗ, ಸಂಚಲತೆ, ವಿಷಯ ಸಮಾಕುಲತೆ, ಸಂಶಯ, ವಿಸ್ಮೃತಿಗಳು,
ತಿಳಿಯುವುದು ಜ್ಞಾತು ವಿಕೃತಿಗಳೆಂಬ ವಿಘ್ನಗಳೆಂದೆಳಿಸಿ ಮೈತ್ರಿ ನೊಲವಿನಿಂದ ಅಂದ್ರ ಒಲವಿನಿಂದ ಪ್ರೀತಿಯಿಂದ ಇಚ್ಛಿಸಿ ಹೇಳ್ತೀನಿ ನಿನಗ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಆಲಸ್ಯತೆ ಅಂದ್ರೆ ಬ್ಯಾಸರಿಕೆ ಮತ್ತ ರೋಗ. ರೋಗ ಅಂದ್ರೆ ಮುಂದೆ ಎಲ್ಲರಿಗೂ ರೋಗ, ದಮ್ಮ ಕೆಮ್ಮ ಪಿತ್ತ ವಾತ ಎಲ್ಲರಿಗೂ ರೋಗ ಇರುತ್ತಾವ. ಇವು ರೋಗಗಳು ಅಂದ್ರ ಚಿತ್ತ ಸಂಚಲತೆ ಅಂದ್ರೆ ಚಿತ್ತ ಚಪಲತೆ, ಚಿತ್ತಿನೊಳಗ ಆ ಚಪಲತೆ ಅಂದ್ರ ಅವಕರ್ನ ಅನುಭವಿಸಬೇಕು ಅನ್ನುವಂತ ಬಯಕೆ ಇರ್ತದ, ಚಪಲತೆ ಇರ್ತದ. ಅದನ್ನ ಮಾಡಿದ್ರ ಪಾಡಕ್ಕದನು, ಇದನ್ನ ಭೋಗ ಮಾಡಿದ್ರ ಪಾಡಕ್ಕದನು, ಈ ಚಪಲತೆ ಒಂದು ಪೂರ್ತಿ ಮಾಡುದಿಲ್ಲ. ಬರೀ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕಂತ ಬರೀ ಸಂಕಲ್ಪದೊಳಗೆ ಏನ್ ಮಾಡ್ತಾನಲ್ಲ ಚಪಲತೆಯನ್ನು ಮಾಡ್ತಿರ್ತಾನಲ್ಲ. ಅಂತ ಮೂರು ವಿಘ್ನಗಳನ್ನ ನೀ ಕೇಳು ಅನ್ನೋ ಮೈತ್ರಿ ಅನ್ನುವಂಥದ್ದನ್ನ ಹೇಳಿ, ಜ್ಞಾತು ವಿಕೃತಿ ಅಂದ್ರ ಈ ಜೀವನ ಜೊತೆ ಬಂದಂತ ಆಲಸ್ಯ, ರೋಗ, ಚಪಲತೆ ಮತ್ತು ಸಂಶಯ ಮತ್ತು ವಿಸ್ಮೃತಿಗಳು ತಿಳಿಯುವ ಜ್ಞಾತು ವಿಕೃತಿ ಎಂಬ ವಿಘ್ನ ಜಯಿಸಿ ಮೈತ್ರಿ ನೀನು ಒಲವಿಂದ ಅಂದ್ರೆ ಈ ಮೂರು ವಿಘ್ನಗಳು ಇವು ನಿನಗದಾವ್, ಜೀವನಿಗೆ ಅದಾವ ಅನ್ನುವಂಥದ್ದನ್ನ ನಾವು ಈಗ ಗಟ್ಟಿ ಮಾಡ್ಕೊಳ್ಳೋಣ. ಅಂದ್ರೆ ಜೀವನಿಗೆ ಸಕಾಲ ಯೋಗಾಭ್ಯಾಸವನ್ನು ಮಾಡದೆ ನಾಳೆ ಮಾಡೋಣ ಎಂಬ ಆಲಸ್ಯ, ಸಾಂಗವಾಗಿ ಯೋಗವನ್ನು ಮಾಡುವುದರಿಂದ ಹೊಟ್ಟೆ ಶೂಲಾದಿ ಅನೇಕ ರೋಗಗಳು, ಎಷ್ಟು ಅಭ್ಯಾಸ ಮಾಡಿದರೂ ಚಿತ್ತು ಸಾಧನೆಗೆ ಬಾರದೆ ಇರುವ ಚಂಚಲತೆಯು, ಮನಸ್ಸು ವಿಷಯದಲ್ಲಿ ಕೂಡಿಕೊಂಡಿರುವುದೇ ವಿಷಯ ಸಮಾಕುಲತೆ ರೋಗವು ಸಿದ್ಧಿಸುವುದು, ಇವೆಲ್ಲವೂ ಯೋಗವು ಸಿದ್ಧಿಸುವುದೋ ಇಲ್ಲವೋ ಎಂಬ ಸಂಶಯವು, ಗುರುಗಳು ಹೇಳುವುದನ್ನು ಮರೆಯುವಂತ ವಿಸ್ಮೃತಿಗಳು. ಗುರುಗಳು ಏನ ಅವ್ರ ಅನುಭವಿಸ್ತಾರೋ ಅವ್ರು ಸುಮ್ ಹೇಳ್ತಾರೋ. ಗುರುಗಳ ಒಮ್ಮೆ ಅದ್ವೈತ ಸತ್ಯ ಅಂತಾರ, ಒಮ್ಮೆ ಅದ್ವೈತ ಸತ್ಯ ಅಂತಾರ. ಯಾವುದು ಸತ್ಯ ಅನ್ನುವಂತ ಬರೀ ಏನದ ಮನಸ್ಸ ಚಂಚಲತೆ ಅದ, ಯಾವುದನ್ನು ಕೂಡ ನಿರ್ಣಯ ಪಡ್ಕೊಳ್ಳಲ್ಲ. ಒಮ್ಮೆ ಗುರುಗಳು ಹೇಳ್ತಾರ, ಅವ್ರೇನ ಬಿಟ್ಟಾರನು, ಅವ್ರು ಹೇಳ್ತಾರಂದ್ರ ಅವ್ರು ಅನುಭವಿಸ್ಯಾರನು, ಬ್ರಹ್ಮನ ಸತ್ಯ ಅಂತ ಅದ, ಬ್ರಹ್ಮನ ಕಂಡುಕೊಂಡಾಳನು. ಇನ್ನು ಮನುಷ್ಯ ಮನಸ್ಸು ಏನ್ ಮಾಡ್ತದಂದ್ರ ನಮ್ಮನ್ನ ವಿಚಲಿತನ ಮಾಡ್ತದ, ಅದನ್ನ ನಂಬಕ್ ಒಪ್ಪಿಸಿ ಕೊಡಲ್ಲ ಮನಸ್ಸ. ಅಷ್ಟು ನಮ್ಮನ್ನ ಏನ್ ಮಾಡ್ತಂದ್ರ ಇದೊಂದು ಜೀವ ಜೊತೆ ಬಂದಂತ ಇವು ವಿಘ್ನಗಳು, ಜೀವನ ಜೊತೆನೆ ಬಂದಂತ ಇವು ಆಲಸ್ಯ, ಇವು ವಿಘ್ನಗಳನ್ನ ಜ್ಞಾನದಿಂದ ವಿವೇಕ ವೈರಾಗ್ಯದಿಂದ ಇವನು ಸಾಧನೆ ಮಾಡ್ದೇವಪ್ಪ ಅಂದ್ರ ಅದ್ರಲ್ಲಿ ಇರುವಂತ ಜೀವನಲ್ಲಿರುವಂತ ಇವೇನು ವಾಸನಗಳದಾವಲ್ಲ, ಇವು ವಿಘ್ನಗಳದಾವಲ್ಲ, ವಿಘ್ನ ನಿವಾರಣೆ ಆಗ್ತಾವ ಅನ್ನುವಂಥದ್ದನ್ನ ನಮಗ ತಿಳಿವಾಕ ಇದನ್ನ ಸ್ಪಷ್ಟತೆ ಮಾಡ್ತಾರೆ. ಹಿಂಗ ಎಲ್ಲರಿಗೂ ಇರ್ತಾವ. ನಾವು ಧ್ಯಾನ ಯೋಗ ಮಾಡ ಮುಂದೆ ಮಾಡ್ಬೇಕಂತ ಎಲ್ಲರೂ ಸಂಕಲ್ಪ ಮಾಡ್ತಾರ. ಸುಖ ಯಾರಿಗ್ ಬೇಡ ಆಗಿದ್ರೆ ಎಲ್ಲರಿಗೂ ಬೇಕಾಗ್ಯದ. ಆದ್ರೆ ಸುಖ ಎಲ್ಲಿ ಅದ, ಹೆಂಗ್ ಮಾಡಿದ್ರೆ ಸಿಗ್ತದ ಅನ್ನೋದು ಗೊತ್ತಿಲ್ಲ ನಮಗ. ಎಲ್ಲರ ಉದ್ದೇಶ ಸುಖಕ್ಕಾಗಿನೇ ಹುಡುಕ್ತಾರ. ಎಲ್ಲರೂ ಇವತ್ತು ಹೆಂಡ್ರಕ್ಕ ಆಗ್ಬೇಕಾದ್ರೆ ಸುಖಕ್ಕಾಗಿ, ಹೊಲ ಹಿಡಿದು ಸುಖಕ್ಕಾಗಿ, ಶಾಸ್ತ್ರ ಕೇಳುದು ಸುಖಕ್ಕಾಗಿ. ಆದ್ರ ಸುಖ ಎಲ್ಲಿ ಅದ ಅಂತ ನಮ್ಗೆ ಗೊತ್ತಾಗೋದು. ನಮಗೇನಾಗ್ಯದ, ಈ ಅಜ್ಞಾನ ಜೀವನ ಜೊತೆ ಕೂಡಿ ನಾವು ಸಹವಾಸ ಮಾಡಿ ತದಾತ್ಮ ಹೊಂದಿ ನಮ್ಗೆ ಹೆಣ್ಣೆ ಆಗದ, ಹೊಣ್ಣೆ ಆಗದ, ಮಣ್ಣೆ ಆಗದ ಅಂತ ನಮಗಾಗ್ಯದ. ನಾವ್ ಇಷ್ಟೆಲ್ಲ ಶಾಸ್ತ್ರ ಕೇಳಿದ್ರು ಗುರುಗಳು ಅದೇ ಹೇಳ್ತಾರ, ಇವು ಮೂರು ನಿನಗೆ ವಿಧಿ ಅಲ್ಲಪ್ಪ, ಅದ್ರಾಗ ಸುಖ ಇಲ್ಲ, ನೀನೇ ಸುಖ ಸ್ವರೂಪ ನೀನಿದಿ. ಇವು ಎಲ್ಲ ಜಗಕ್ಕಿಟ್ಟಿದ ವಿಧಿ. ಇವು ಎಲ್ಲರೂ ಒಂದೊಂದು ಮಹಾತ್ಮರು ಹೇಳ್ಯಾರ. ಇನ್ನೊಂದ್ ಕಡೆ ಅಲ್ಲಾಮರು ಏನು ಹೇಳ್ಯಾರ. ಇವು ಏನಪ್ಪಾ ಅಂದ್ರ ಎಲ್ಲರ ಕಣ್ಣಿನ ಕಾಡಿನಾಗ ಬಿದ್ದು ಇವು ಮೂರು ಹೆಣ. ಇವು ಎಲ್ಲರೂ ಬಂದು ಅದಕ್ಕೆ ಹೇಳ್ತಾರ. ಎಲ್ಲರೂ ಮತ್ತೆ ಏನಾಗ್ತಾರಪ್ಪ ಅಂದ್ರ ಅಲ್ಲೇ ಹತ್ತು ಅಲ್ಲೇ ಹೋಗ್ತಾರ. ಆದ್ರ ಒಬ್ರು ಇದನ್ನ ಹುರಿಯಾಕ ಪ್ರಯತ್ನ ಮಾಡೋಲ್ರು, ಇದ್ರಾಗ ಒಬ್ರು ಸುಖ ಕಾಣೋಲ್ರು. ಅವು ಹಂಗೆ ಹೆಣ ಬಿದ್ದು ನಗ್ತಾವ. ಏಸು ಮಂದಿ ಬಂದು ಹೋಗ್ಯಾರೋ ನಿನ್ನಂತವ್ರು, ನೀನೊಬ್ಬ ಚಲೋ ಇದನ್ನ ಪಡೆದು ಇದನ್ನ ಮುಕ್ತಿ ಹೊಂದ್ಬೇಕತಿ, ಇದನ್ನ ಸುಖ ಹೊಂದ್ಬೇಕತಿ ಅಲ್ಲ, ಇದ್ರಾಗ ಸುಖನೇ ಇಲ್ಲ ಅನ್ನುವಂಥದ್ದನ್ನ ಇದನ್ನ ಎಲ್ಲರೂ ಇಲ್ಲೇ ಬಿಟ್ಟು ಹೋಗ್ಯಾರ. ಆದ್ರ ಯಾರು ಇದನ್ನ ಸುಖವನ್ನೇ ಹೊಂದಿಲ್ಲ, ಯಾರು ಸುಖನೇ ಒಯ್ದಿಲ್ಲ ಅಂತಾವ್ ಎಲ್ಲ ನಗತಾವ್ ಅನ್ನುವಂಥದ್ದನ್ನ ಅನೇಕ ಶರಣರು ಸಂತರು ಇದನ್ನೇ ಹೇಳ್ಕೊತ ಬಂದಾರ. ಹಂಗ ನಮ್ಮಲ್ಲಿ ಕೂಡ ಏನ್ ಮಾಡ್ತಾವು, ವಿಘ್ನಗಳನ್ನು ಒಡ್ಡಿ ಜ್ಞಾನವನ್ನ ತಿಳ್ಕೊಳಕ ನಮಗ ಅಡ್ಡಿ ಪಡ್ಸಾಕತ್ತಾವ ಅನ್ನುವಂಥದ್ದನ್ನ ನಾವ್ ಹಿಂಗ ಸರಳ ಭಾಷೆದ ತಿಳ್ಕೊಂಡ್ ಗೌಂಟಿ ಭಾಷೆದೊಳಗ. ಈ ವಿಘ್ನಗಳನ್ನ ನಿವಾರಣೆ ಮಾಡ್ಬೇಕಾದ್ರೆ ನಾವು ವೈರಾಗ್ಯ ಉಳ್ಳವರಾಗಿ ಸೋಲಬಾರದು. ಸೋಲಲಾರ್ದನೆ ಇಂತ ಒಂದು ತಾಸನ ಜಪ ಮಾಡತ್ತೀನಿ, ಏನೇ ಕಷ್ಟ ಅಲ್ಲಿ ಒಂದು ತಾಸ ವೈರಾಗ್ಯ ಉಳ್ಳವನಾಗಿ ಸುಮ್ಮ ಕುಂದಿರ್ತೀನಿ, ಸಮಾಧಿ ಸ್ಥಿತಿ ಒಳಗೆ ಕುಂದಿರ್ತೀನಿ, ಬಿಟ್ಟು ಬಿಡದೆ ನಾ ಸತ್ಸಂಗ ಕೇಳ್ತೀನಿ ಅನ್ನುವಂಥದ್ದನ್ನ ನಮ್ಮಲ್ಲಿ ಸ್ವಲ್ಪ ವೈರಾಗ್ಯ ಬತ್ತು ಅಂದ್ರ ನಮಗ ಅದ್ ಮುಂದೆ ಸಾಧಿಸ್ತದ. ನಾವು ಅದಕ್ಕ ಹೋಗಲಾರ್ಕ ನಮಗ್ ಏನಾಗ್ತದ ಅಂದ್ರ ನಮ್ಮ ದೋಷಗಳು ಇಲ್ಲದವಪ್ಪ, ಈ ದೋಷಗಳನ್ನು ಕಳ್ಕೊಂಡ್ರಿ ಅಂದ್ರ ನಿಮಗ್ ಯೋಗ ಸಿದ್ಧಿಸ್ತದ ಅನ್ನುವಂಥದ್ದನ್ನ
ಈಗ 7-8-10 ನುಡಿ ಒಳಗೆ ಇದನ್ನ ಹೇಳ್ಕೊತ ಬಂದಾರ. ಮುಂದೆ ನಿಮ್ಮಲ್ಲಿ ಇಂಥವು ಇದ್ರ ಊಟಕ್ಕ ವ್ಯಸನಕ್ಕ ಮರಗಿದ್ರ ಆಗುದಿಲ್ಲ ಅಂತ ಯಾವ್ದನ್ನ ಹೇಳಿದ್ರು. ಮುಂದೆ ಹಿಂಗ ಮೊದಲೇನಪ್ಪಾ ಅಂದ್ರ ಹಿಂಗ ಮುದ್ರೆಗಳ ಮಾಡುದ್ರಲಿಂದ ನಿಮ್ಗೆ ಜ್ಞಾನ ಆಕ್ಕದ ಅದನ್ನು ತಿಳಿಸ್ಕೊಟ್ರು. ಹಿಂಗ ಎಲ್ಲವನ್ನ ಹೇಳ್ಕೊತ ಬಂದಾರ. ಇದ್ರಾಗ ಹೇಳಲಾರ್ದು ಯಾವ್ದು ಉಳ್ದಿಲ್ಲ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ವಿವೇಕ ಇಲ್ಲ, ವೈರಾಗ್ಯ ಇಲ್ಲ, ಮತ್ತು ವೈರಾಗ್ಯ ಇಲ್ಲ, ವಿವೇಕ ಇಲ್ಲ ಸಂಬಂಧ ನಮಗ್ ನಿಶ್ಚಯ ಮಾಡಕ್ ಆಗೋಲ್ದು ಅನ್ನುವಂಥದ್ದನ್ನ ನಾವ್ ಇಲ್ಲಿ ಸ್ಪಷ್ಟ ಮಾಡ್ಕೊಳ್ಳೋಣ. ಅದಕ್ಕ ಸಕಾಲಕ್ಕೆ ಯೋಗಾಭ್ಯಾಸವನ್ನು ಮಾಡದೆ ನಾಳೆ ಮಾಡೋಣ ಎಂಬ ಆಲಸ್ಯ, ಸಾಂಗವಾಗಿ ರೋಗವನ್ನು ಮಾಡದಿರುವುದರಿಂದ ಹೊಟ್ಟೆ ಶೂಲಾದಿ ಅನೇಕ ರೋಗಗಳು, ಯೋಗ ಮಾಡೋರ್ಗೆ ಇವೆಲ್ಲ ರೋಗ ಬರ್ತಾವು. ಎಷ್ಟು ಅಭ್ಯಾಸ ಮಾಡಿದ್ರು ಚಿತ್ತ ಸ್ವಾಧೀನಕ್ಕೆ ಬಾರದಿರುವ ಚಂಚಲತೆ. ನಮ್ಗ ಚಿತ್ತ ಯಾಕೆ ಸ್ವಾಧೀನ ಆಗೋಲ್ಲ ಅಂದ್ರೆ ನಮ್ಮಲ್ಲಿ ಚಂಚಲತೆ ಅದ. ಒಬ್ರು ಹಂಗ ಹೇಳ್ತಾರ, ಒಬ್ರು ಹಿಂಗ ಹೇಳ್ತಾರ, ಅದನ್ನ ಮಾಡ್ಲು ಇದನ್ನ ಮಾಡ್ಲು, ಆ ಗ್ರಂಥ ಓದ್ಲು, ಅವ್ರ ಕಡೆ ಸತ್ಸಂಗ ಕೇಳು, ಇವ್ರ ಕಡೆ ಕೇಳು, ಆ ಗುರುಗಳು ಚಲೋನು. ಬರೇ ನಮ್ದೇನ ಚಂಚಲತೆ ಇದ್ದದ ಹುಡುಕುದ್ರಲಿಂದನೇ ನಮ್ಗ್ ಚಂಚಲತೆ ಆಗುದ್ರಲಿಂದ ಈ ಚಿತ್ತಿನೊಳಗೆ ಚಂಚಲತೆ ಹೋಗಲ್ಲು ಅನ್ನುವಂಥದ್ದನ್ನ, ಅಂದ್ರೆ ಸ್ವಾಧೀನಕ್ಕೆ ಬರೋದು ಚಿತ್ತ ಅನ್ನುವಂಥದ್ದನ್ನ ಹೇಳ್ಯಾರ. ಮನಸ್ಸು ವಿಷಯದಲ್ಲಿ ಕೂಡಿಕೊಂಡಿರುವುದೇ ಮನಸ್ಸು ಏನಾಗ್ಯದ ಅಂದ್ರ ಈ ಜೀವ ಮನುಷ್ಯನ ಜೊತೆ ಕೂಡಿ ವಿಷಯ ಸಮಾಕುಲತೆ ಅಂದ್ರೆ ವಿಷಯದೊಳಗ ಸುಖ ಆಗ್ತದ, ಇವತ್ತಾಗ್ತದ, ನಾಳೆಗೆ ಆಗ್ತದ ಅಂತೇಳಿ ಅಲ್ಲಿ ಆ ವಿಷಯದೊಳಗ ಮನಸ್ಸು ಕೂಡಿ ಸಂಬಂಧ ನಮ್ಗೆ ಯೋಗ ಸಿದ್ಧಿಸಿದಲ್ಲು, ಯೋಗ ಸಿದ್ಧಿ ಆಗೋಲ್ದು ಅನ್ನುವಂಥದ್ದನ್ನ ಹೇಗ್ ಮಾಡ್ಕೊತ ಬಂದಾರ. ಯೋಗ ಸಿದ್ಧಿಸೋದು ಇಲ್ಲವೋ, ನಾವ್ ಇಷ್ಟೆಲ್ಲಾ ಮಾಡಿದ್ರೆ ಯೋಗ ನನಗ ಮಾಡೋದ್ರಲಿಂದ ಸತ್ಸಂಗ ಕೇಳೋದ್ರಿಂದ ಜ್ಞಾನ ಹಾಕದೋ ಇಲ್ಲೋ, ಬರೀ ಇಂಥ ಸಂಶಯ. ನಿನ್ಗೆ ಏನು ಲುಕ್ಷಣ ಏನಾಗ್ಯದ ಹೇಳ. ನಾವ್ ಒಮ್ಮೆ ಮನಸ್ಸಿಗೆ ಕೇಳಲ್ಲ, ನಿನಗ ಧ್ಯಾನ ಮಾಡೋದ್ರಿಂದ ಸತ್ಸಂಗಕ್ಕೆ ಹೋಗೋದ್ರಿಂದ ನಿನಗೆ ಏನು ಲುಕ್ಷಣ ಆಗ್ಯದಪ್ಪ. ನೀ ಪ್ರಪಂಚ ಮಾಡೋದ್ರಲಿಂದ ಮತ್ತೊಂದು ವ್ಯವಹಾರ ಮಾಡೋ ಮುಂದ, ನೀನ್ ಭೋಗ ಮಾಡೋ ಮುಂದೆ ನಿನಗೆ ಎಷ್ಟು ದುಃಖ ದುಮ್ಮನೆಯೋ ನಾ ಹೇಳ್ತೇನೆ. ಆ ಸತ್ಸಂಗ ಮಾಡೋ ಮುಂದೆ ಏನ್ ನಿನಗ ಹಾನಿ ಆಗ್ಯದ, ನಿನಗೇನ್ ಲುಕ್ಷಣ ಆಗ್ಯದ, ಅದ್ರ ಕಡೆ ಲಕ್ಷ್ಯ ಇವ್ದು ಏನಾಯ್ತದ ಅದನ್ನ ವಿಚಾರ ಮಾಡುದಿಲ್ಲ. ಮತ್ತ ಅದ್ರಾಗ ಏನ್ ಮಾಡ್ತಾನ, ಆಲಸ್ಯ ಮುಗ್ಲ ಅಜ್ಞಾನದಿಂದ ಏನ್ ಮಾಡ್ತಾನ, ಹಿಂದಕ್ ಸರಿತಾನ ಅನ್ನುವಂಥದ್ದನ್ನ ಇವಾಗ ಇಂಥವ್ರು ಯೋಗ ಸಿದ್ಧಿಸುದಿಲ್ಲ. ಅದಕ್ಕೆ ವಿವೇಕ ವೈರಾಗ್ಯ ಉಳ್ಳವರಾಗಿ ಈ ಜ್ಞಾನವನ್ನು ಮಾಡ್ಕೊಂಡ್ರಪ್ಪ ಅಂದ್ರೆ, ಯೋಗವನ್ನ ಮಾಡ್ದೇವಪ್ಪ ಅಂದ್ರ ನಮಗೆ ಇವೆಲ್ಲ ವಿಘ್ನಗಳು ಹೋಗ್ತಾವು ಅನ್ನುವಂಥದ್ದನ್ನ ಇಲ್ಲಿ ನಾವು ಸ್ಪಷ್ಟ ಮಾಡ್ಕೊಳ್ಳೋಣ. ವಿಷಯ ಸಮಾಕುಲತೆ ಯೋಗ ಸಿದ್ಧಿಸೋದೋ ಇಲ್ಲೋ ಎಂಬ ಸಂಶಯ, ಗುರುಗಳು ಹೇಳಿರುವುದನ್ನು ಮರೆಯುವಂತ ವಿಸ್ಮೃತಿ. ಗುರುಗಳು ಎಷ್ಟು ಹೇಳ್ಕೊತ ಬಂದಾರ. ಗುರುಗಳು ನಿನ್ನೆ ನಮ್ಮ ಒಬ್ರು ಶಾಂತ ಹೇಳಿದ್ರು ನೋಡ್ರು, ಗುರುಗಳು ಇಷ್ಟೆಲ್ಲಾ ಶಾಸ್ತ್ರ ಹೇಳಿದ್ರು ಒಬ್ರಿಗೆ ನೆನಪಿಲ್ಲ. ನೀವು ನಾವು ಸುಮಾರು ಅಂದೇವಂದ್ರ ಒಂದು ತಪ್ಪು ಹೇಳ್ದಂದ್ರ ಅದನ್ನ ಎಲ್ಲರೂ ಕಂಡು ಹಿಡಿದು ಒಳ್ಳೆ ನೆನಪು ಹಿಡಿದು ಹೇಳ್ತಿರ್ತಾರ. ಆ ತಪ್ಪು ಮಾಡಿದ್ದನ್ನು ಒಳ್ಳೆ ಹೇಳ್ತಾರ. ಒಂದು ಮಾತು ನಾವು ಬೇಯ್ದಿದ್ದಾಗ್ಲಿ, ಒಂದು ಮಾತು ದೋಷ ಮಾತಾಡಿದ್ದನ್ನ ಅದು ಎಲ್ಲರೂ ಹೇಳ್ತಾರ. ಅದು ಇಷ್ಟು ಎಲ್ಲಾ ಒಳ್ಳೆ ಮಾತುಗಳನ್ನ ಆಡಿದ್ರು ಕೂಡ ಅದು ನಮ್ಗೆ ಯಾಕೆ ಒಂದು ತಲೆಯಾಗಿ ಉಳಿಯಂಗಿಲ್ಲ, ಒಂದು ಹೇಳಂಗಿಲ್ಲ ಅಂದ್ರ ನಮ್ಮ ಮನಸ್ಸು ಏನಾಗಿತ್ತಂದ್ರ ಚಿತ್ತ ಚಂಚಲತೆಯಿಂದ ಕೂಡಿದ ಸಂಬಂಧ ಆ ಕಡೆ ನಮ್ದು ಲಕ್ಷ್ಯ ಇಲ್ಲ. ಈ ಮತ್ತ ನಮ್ಮ ಹೊರಗಿನ ವಿಷಯದ ಕಡೆನೆ ಲಕ್ಷ್ಯ, ದೋಷಗಳಲ್ಲಿ ಹುಡುಕುವುದೇ ಲಕ್ಷ್ಯ ಆಗಿ ನಮ್ಗೆ ಏನಾಗ್ಯದ ಆ ಯೋಗ ಸಿದ್ಧಿಸಿದ ಆಗೋಲ್ದು ಅನ್ನುವಂಥದ್ದನ್ನ ಇಲ್ಲಿ ನಾವು ಗಟ್ಟಿ ಮಾಡ್ಕೊಳ್ಳೋಣ. ಇವುಗಳ ಜ್ಞಾನ ವಿಕೃತಿ ಅಂದ್ರೆ ಇವು ಜೀವನ ವಿಕೃತಿಗಳು ಅನ್ನುವಂಥದ್ದು. ಜ್ಞಾತೃ ಅಂದ್ರೆ ಜೀವ, ಇದ್ರ ವಿಕೃತಿಗಳು ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟ ಮಾಡ್ಯಾರ. ಇನ್ನ ಜ್ಞಾನ ವಿಕೃತಿಗಳು ಯಾವಪ್ಪ? ಇವು ಜೀವನಗಳಿಗೆ ಇಂಥ ವಿಘ್ನಗಳಿದ್ದ ಸಂಬಂಧ ನಮ್ಗೆ ಯೋಗ ಮಾಡಕ ಇದಾಗೋಲ್ದು, ಅವಕಾಶ ಸಿಗೋಲ್ದು. ಅದಕ್ಕೆ ಹಿಂಗ ವಿವೇಕದಿಂದ ವೈರಾಗ್ಯದಿಂದ ಇವು ಮಾಡಿದ್ರೆ ಏನಾಗ್ತದ, ಯೋಗ ಸಿದ್ಧಿಸ್ತದ ಅನ್ನುವಂಥದ್ದನ್ನ ಪ್ರಶ್ನೆ ಉತ್ತರ ನಮ್ಗೆ ಎರಡು ಗುರ್ತಾದು. ಇನ್ನ ಇನ್ನೊಂದು ಜ್ಞಾನಕ್ಕ ವಿಘ್ನಗಳು ಯಾವುವು ಅನ್ನುವಂಥದ್ದನ್ನ ಈ ನುಡಿಯೊಳಗೆ ಹೇಳ್ತಾರ. ಇಲ್ಲಿ ಗುಣನಿಧಿ ಕೇಳ ಅಂದ್ರೆ, ಗುಣನಿಧಿ ಅಂದ್ರ ಒಳ್ಳೆ ಗುಣಗಳ ನಿಧಿ ಉಳ್ಳವಳು ಅಂದ್ರೆ ಜ್ಞಾನವನ್ನು ಸಂಪಾದನೆ ಮಾಡ್ಕೊಂಡವಳೆ ಅಂತೇಳಿ ಇಲ್ಲಿ ಆಕಿನ ನಿಧಿ, ಒಳ್ಳೆ ಗುಣಗಳ ನಿಧಿ ಎನ್ನುವಂಥದ್ದನ್ನ ಇಲ್ಲಿ ಸಂಬೋಧನೆ ಮಾಡ್ಯಾರ ಮೈತ್ರಾಗೆ. ಕೇಳು ಗುಣನಿಧಿ ಕೇಳು, ನಿರ್ಗುಣ ವಿರೋಧಿಗಳೆನಿಪ ಅಣಿಮಾದಿ ಸಕಲ ಸಂಪದ ಮುಖ್ಯ ಗುಣಯೋಗ ಸಿದ್ಧಿಗಳೆನಿಪ ವಿಘ್ನಗಳ ಅಣಿಸಲ ಜ್ಞಾನ ವಿಕೃತಿಗಳು ಅನ್ನುವಂಥದ್ದನ್ನ ಈ ನುಡಿಕೋತ ಹೇಳ್ಕೊತ ಬಂದಾರ. ಜ್ಞಾನಕ್ಕ ನಮಗ್ ಯೋಗಕ್ಕಾಗ್ಲಿ ಮೋಕ್ಷ ಹೊಂದಾಕ ನಮಗ್ ಏನ್ ಅಡ್ಡಿಪಡಿಸ್ಯಾವು, ಜ್ಞಾನಕ್ಕನು ಏನ್ ಅಡ್ಡಿ ಅದಾವು ಅನ್ನುವಂಥದ್ದನ್ನ ಇದು ಹೇಳ್ತಾರ. ನಮಗೊಂದಿಷ್ಟು ಶಾಸ್ತ್ರ ಬತ್ತು ಅಂದ್ರ, ನಾವೊಂದಿಟ್ಟು ಯೋಗ ಸಿದ್ಧಿಗಳನ್ನ ಯೋಗ ಮಾಡಕತ್ತೀವಂದ್ರ ನಮ್ಗ ಯೋಗದ ಫಲಗಳು ಸಿದ್ಧಿ ಬರ್ತಾವ. ಇಲ್ಲಿ 8 ಅಣಿಮಾದಿ ಸಿದ್ಧಿಗಳನ್ನ ಹೇಳ್ಕೊತ ಬಂದಾರ. ಅಣಿಮಾದಿ ಸಿದ್ಧಿಗಳು, ಅಷ್ಟ ಅಣಿಮಾದಿ ಸಿದ್ಧಿಗಳು ನಮಗ ಪ್ರಾಪ್ತಿ ಆದವಪ್ಪ ಅಂದ್ರ
ನಮ್ಗೆ ಯಾರು ಜ್ಞಾನಕ್ಕೆ ಹೋಗುದಿಲ್ಲ. ಸಿದ್ಧಾರೂಢರನ್ನ ಅಲ್ಲಿಗೆ ಹೋಗ್ಬೇಕು. ಸಿದ್ಧಾರೂಢರಲ್ಲಿ ಎಷ್ಟು ಅಣಿಮಾದಿ ಸಿದ್ಧಿಗಳು ಕಾಲ್ ಕೆಳಗೆ ಬಿದ್ದಿದ್ದು, ಆದ್ರೆ ಅವ್ರು ಎಂದೂ ಅವಕ್ಕೆ ಮಹತ್ವ ಕೊಡ್ಲಿಲ್ಲ. ಅವು ಏನ್ ಮಾಡ್ತಾವ ಅಂದ್ರ ಅವು ವಿಘ್ನ ಮಾಡಿ ನಮ್ಮನ್ನ ಆ ಜ್ಞಾನದ ಸ್ಥಿತಿಯನ್ನು ಮಾಡಕ್ ಅವು ಅಡ್ಡಿ ಪಡಿಸ್ತಾವ. ಇವು ಏನ್ ಮಾಡ್ತಾವ, ಅಣಿಮಾದಿ ಸಿದ್ಧಿ ಅಂದ್ರೆ 8 ಸಿದ್ಧಿ ಅಂತ ಹೇಳ್ಕೊತ ಬಂದಾರಲ್ಲ. ಲಗಿಮ, ಮಹಿಮ, ಗರಿಮ, ಪ್ರಾಕ್ಯ ಅಂತ ಇಂಥವ್ 8 ಸಿದ್ಧಿಗಳು ಇವು ಯೋಗ ಮಾಡೋದ್ರಿಂದ ಪ್ರಾಪ್ತಿ ಆದವು ಅಂದ್ರ ಅವೇ ಶ್ರೇಷ್ಠ ಅಂತ ಅಲ್ಲೇ ಕೂತಿ ಬಿಡ್ತಾರ. ಇವು ಈ ಜ್ಞಾನದ ವಿಘ್ನಗಳಿವು. ಇವು ದಾಟಿ ಹೋದ್ರೆ ಮೋಕ್ಷ ಆಗ್ತದ, ಅದ್ರ ಮ್ಯಾಟ್ ಹೋದ್ರೆ ಸುಖ ಆಗ್ತದ. ನಮಗ ಒಂದಿಟ್ಟು ಏನೋ ಯೋಗ ಸಿದ್ಧಿ ಮಾಡ ಮುಂದ ಒಂದು ವಿಭೂತಿ ಓದು ಒಂದು ಲಿಂಗ ಮಾಡ್ದೆ, ಲಿಂಗ ಮಾಡಾನ ಒಂದಿಷ್ಟು ಮಂದಿಗೆ ಏನಾಗ್ಬಿಡ್ತದ, ಬಹಳ ಅಗಾಧ ಆಗ್ಬಿಡ್ತದ. ಎಂತ ಸಿದ್ಧಿ ಪುರುಷಪ್ಪ, ನಾವ್ ಬರಾಮಿಂದ ಉಂಡುದ್ ಊಟನೇ ಹೇಳ್ದ ಅಂದ್ರ ಪ್ರಾಕ್ಯ ಪ್ರಾಗಮ್ಯ ಅಂತ ಅದಾವ 8 ಸಿದ್ಧಿಗಳು ಅದಾವು. ಒಮ್ಮೆ ಹಗುರಾಗುದು, ಒಮ್ಮೆ ವಜ್ಜಾಗಿ ತೋರ್ಸುದು, ಒಮ್ಮೆ ಸಣ್ಣ ಹಾಕೊಳ್ಳೋದು, ಒಮ್ಮೆ ಕಾಣಲಾರಂಗ್ ಮಾಡುದು, ಇವೆಲ್ಲ ಸಿದ್ಧಿ ಒಳಗೆ ಇರ್ತಾವಂತ. ಒಮ್ಮೆ ತೋರುವಂಗ ಮಾಡುದು, ತೋರ್ಲಾರಂಗ್ ಮಾಡುದು, ಇವು ಏನಪ್ಪಾ ಅಂದ್ರ ಅಣಮಾದಿ ಸಿದ್ಧಿ ಒಳಗೆ ಬರ್ತಾವ. ಅಂತ ಅಣಮಾದಿ ಸಿದ್ಧಿಗಳ ನಮಗ್ ಕಂಡುಕೊಂಡು ಅಂದ್ರ ಅಲ್ಲೇ ಜ್ಯೋತಿ ಬಿದ್ದು ಬಿಡ್ತಾರೆ. ಇವೇ ಶ್ರೇಷ್ಠ, ನಮ್ಗೆ ಇಷ್ಟೆಲ್ಲಾ ಜನ ಗೌರವ ಕೊಡ್ತಾರ, ನಮ್ಗೆಲ್ಲರೂ ಇಂಥ ಜ್ಞಾನಿ ಇವನಂತ ಯೋಗಿನೇ ಯಾರು ಇಲ್ಲ ಅಂತೇಳಿ, ನಾನೇ ಯೋಗಿ ಅಂದ್ರೆ ಶರೀರವೇ ನಾನು ಯೋಗಿ ಅಂತೇಳಿ ಇದು ಜ್ಞಾನದ ವಿಘ್ನಗಳು ಅನ್ನುವಂಥದ್ದನ್ನ ಇಲ್ಲಿ ಅವ್ರು ಹೇಳ್ತಾರ. ಅವಕ್ಕೆ ಯಾರು ಮನಸೋಲ್ತಾರ, ವಿಘ್ನಗಳಿಗೆ, ಗೌರವಕ್ಕ, ಮಾನಕ್ಕ ಶರೀರ ನಾನಂತ ಒಪ್ಕೊಂಡಾರಲ್ಲ, ಇವ್ರಿಗೆ ಕೂಡ ಈ ವಿಘ್ನಗಳು ಜ್ಞಾನವನ್ನ ಮಾಡಾಕ ಬಿಡುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ಕೊತ ಬಂದಾರ. ನಮಗೆ ಇಲ್ಲೇ ಬರೇ ಬಾಳ್ ಬೇಡ, ನಾವು ಶಾಸ್ತ್ರ ಹೇಳಕತ್ತೇವ ಅಂದ್ರ ನಮಗ ಒಂದಿಷ್ಟು ಮಂದಿ ಏನೋ ಹೊಗಳಕತ್ರು, ಸನ್ಮಾನ ಮಾಡಕತ್ರು ಅಂದ್ರ ನನಗೆ ಏನ್ ಅಹಂಕಾರ ಬರ್ತದ, ನಾನೇ ಶಾಸ್ತ್ರ ಹೇಳವ, ನನ್ನ ಶಾನೆ ಯಾರು ಇಲ್ಲ, ಎಲ್ಲರೂ ನಮಗೆ ನಮಸ್ಕಾರ ಮಾಡ್ರಿ, ನನ್ನ ಮಾತೇ ಕೇಳ್ರಿ ಅನ್ನುವಂಥದ್ದು ನಮಗೆ ಅಹಂಕಾರ ಬರ್ತದ. ನೋಡಿ, ಇಷ್ಟು ಅಹಂಕಾರ ಬಂದು ಜ್ಞಾನಕ್ಕ ಬಂದಿರ್ತಾನ, ಸಾಧನೆ ಮಾಡ್ತಿರ್ತಾನ. ಈ ಸಾಧನೆ ಒಳಗೆ ಇವ್ರು ನಮಗೊಂದಿಟ್ಟು ಪ್ರಾಪ್ತಿ ಆದವು ಅಂದ್ರ ಇಲ್ಲೇ ಕೂತಿ ಬಿಡ್ತಾರ. ಇವ್ರು ದಾಟಿ ಮುಂದಕ್ಕೆ ಬರೋದಾಗುದಿಲ್ಲ. ಯಾಕ, ಇವು ಇಷ್ಟು ನಮಗ ಮಂದಿ ಮಾಡ್ಲಾರ್ದಂತದ್ದನ್ನ ಅಗಾಧ ಮಾಡಿ ತೋರಿಸ್ತದ. ಮಂದಿಗೆ ಇವು ಸಾಮಾನ್ಯ ಮಂದಿಗೆ ಬರ್ತಿರಲ್ಲ, ಇವ್ ಒಂದ್ ಜರ ನೀರಿನ ಮ್ಯಾಲ ನಡನಪ್ಪ, ಏನಪ್ಪ ನೀರಿನ ಮ್ಯಾಲ ನಡೆದು ಎಂತ ಸಿದ್ಧಿ ಪುರುಷಪ್ಪ, ಎಂತ ಸಿದ್ಧಿ. ಮತ್ತ ನಾಳಿಗೆ ಆಗುದನ್ನ ಹೇಳ್ತಾನಿವ. ನಾಳಿಗೆ ಆಗುದು ಹೇಳಿದ ಏನಂತಾರ ಮಂದಿ, ಮುಂದಿಂದ ಹೇಳಿದ್ನೋ ಎಂತ ಭವಿಷ್ಯ ಹೇಳವ, ನಂಗೆ ಯಾರು ಇಲ್ಲಪ್ಪ ಅಂತೇಳಿ ಕೊಂಡಾಡನ, ನನ್ನೇ ಎಲ್ಲರೂ ಕೊಂಡಾಡ್ತಾರ, ಮತ್ತ ದೇಹವೇ ನಾನು ಅಂತೇನು ತಿಳ್ಕೊತದ. ಇದೇ ಜ್ಞಾನಕ್ಕೆ ವಿಘ್ನಗಳು ಇವು ಅನ್ನುವಂಥದ್ದನ್ನ ಇವು ಅಣಿಮಾದಿ ಸಿದ್ಧಿಗಳಿಗೂ ಕೂಡ ಮಹತ್ವ ಕೊಡದೆ ನೀನು ಮುಂದೆ ಬಂದೆ ಅಂದ್ರ ನಿನಗ ಯೋಗವನ್ನ ಅದಕ್ಕಿಂತ ಹೆಚ್ಚಿನ ಜ್ಞಾನವನ್ನ ನೀ ಮಾಡ್ಕೊಂಡೆ ಅಂದ್ರ, ಸಮಾಧಿ ಒಳಗೆ ಹೋದೆ ಅಂದ್ರ ನಿನಗೆ ಏನಾಗ್ತದಂದ್ರ ಮೋಕ್ಷದ ಜೊತೆ ಇಲ್ಲೇ ಯಾವ ಸಮಾಧಿ ಅದು ನಿರ್ವಿಕಲ್ಪ ಸಮಾಧಿ ಸುಖವನ್ನು ಅನುಭವಿಸಕ್ ಬರ್ತದ. ಮತ್ತ ಇನ್ನೊಂದು ವಿಲಕ್ಷಣ ಆನಂದವನ್ನ ಯೋಗದೊಳಗ ಈ ಜೀವ ಮತ್ತು ಈ ಆತ್ಮನ ಎರಡೂ ಕೂಡಿ ಆನಂದ ಪಡುವಂತ ವಿಲಕ್ಷಣ ಆನಂದವನ್ನ ಈ ಲೋಕದೇವರನ್ನ ಬಿಟ್ಟು, ದೇಹಾದಿಯವರನ್ನ ಬಿಟ್ಟು ವಿಲಕ್ಷಣ ಆನಂದವನ್ನ ಅನುಭವಿಸಕ್ ಇಲ್ಲೇ ಬರ್ತದ ಅಂತ ಹೇಳ್ಯಾರ. ಯಾವಾಗ ಯೋಗದೊಳಗ ಇಂಥವ್ ಎಲ್ಲ ಅಣಿಮಾದಿ ಸಿದ್ಧಿಗಳನ್ನ ದಾಟಿ ತನ್ನ ಸ್ವರೂಪದೊಳಗ ತಾನು ಕೂತ್ನಂದ್ರ ಇವು ಎಲ್ಲವೂ ಕೂಡ ಅವ್ ಏನಾಗ್ತಾವ, ತೃಣ ಆಗಿ ತೋರ್ತಾವ ಅನ್ನುವಂತ ದೃಶ್ಯ ಆಗಿ ತೋರ್ತಾವ. ಅಂತ ಸುಖ ತಾನು ಸ್ವರೂಪನದಾನ, ತನ್ನ ಸುಖ ಸ್ವರೂಪದಾನ. ಇವು ವಿಘ್ನಗಳು, ಇವು ಅಣಿಮಾದಿ ಸಿದ್ಧಿಗಳು ಜ್ಞಾನ ಮಾಡಕ್ ನಮ್ಗೆ ಅಡ್ಡಿಪಡಿಸ್ಯಾವ ಅನ್ನುವಂಥದ್ದನ್ನ ಹಿಂಗ ನಿಜಗೊಂಡ್ರು ಎಷ್ಟು ಮೈತ್ರಾದೇವಿ ಸ್ಪಷ್ಟ ಹೇಳ್ಯಾರ. ಅದಕ್ಕೆ ಇವು ಜ್ಞಾನಕ್ಕೂ ಕೂಡ ಇವು ವಿಘ್ನ ಮಾಡ್ತಾವ. ಅಂದ್ರೆ ಜ್ಞಾನ ಮಾಡ್ಕೊಳಕ, ಮುಕ್ತಿ ಹೊಂದಕ ಇಂಥವು ಅಣಿಮಾದಿ ಸಿದ್ಧಿಗಳು ಕೂಡ ನಮ್ಗೆ ಅಡ್ಡಿ ಪಡಿಸ್ತಾವ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಇಲ್ಲಿ ಏನ್ ಹೇಳ್ತಾರ ಅಂದ್ರ, ಇಲ್ಲಿ ಕಾಮಾದಿ ಷಡ್ರೂಪಗಳು ದುಃಖಗಳು ಅಂದರೆ ಅನಿಷ್ಟ ಪ್ರಾಪ್ತಿ ಮೂಲಕ ಪ್ರಾಪ್ತವಾಗುವ ತೊಂದರೆಗಳಿವೆಲ್ಲ. ಇವು ಕಾಮಾದಿ ಅಂದ್ರ ಕಾಮ, ಕ್ರೋಧ, ಮೋಹ ಇವು ಏನದಾವಲ್ಲ, ಇವು ಷಡ್ರೂಪಗಳು. ದುಃಖಗಳಂದರೆ ಅನಿಷ್ಟ ಮತ್ತು ಪ್ರಾಪ್ತಿ ಮೂಲಕ ಪ್ರಾಪ್ತಿಯಾಗುವ ತೊಂದರೆಗಳು. ಮುಂದೆ ತನಗಿನ್ನು ಏನು ಸಂಭವ ಆಗುವುದೆಂಬ ವಿಕಲ್ಪನೆಯು ದೇಹ ಮಧ್ಯದಲ್ಲಿ ಹೊರಗಿನ ವಿಚಿತ್ರ ಪ್ರಪಂಚದಂತೆ ಜಗದ್ ರಚನೆ ಉಂಟು ಮಾಡಿ ಅದರಿಂದ ಅನೇಕ ಸುಖ ದುಃಖಾದಿಗಳನ್ನು ಉಣ್ಣುವಂತದ್ದು ಸ್ವಪ್ನವು. ಸಕಲ ಇಂದ್ರಿ ಮತ್ತು ವೃತ್ತಿಗಳ ಅಭಾವ ಲಕ್ಷಣವಾದದ್ದು ನಿದ್ರೆ. ಕತ್ತಲೆ ಸದೃಶ್ಯವಾದ ತಮ ಇಲ್ಲದನ್ನು ಕಲ್ಪಿಸುವುದು ಭ್ರಮ. ಈ ರೀತಿ ಪ್ರೀತಿಯಾಗುವುದೇ ಇಲ್ಲಿ ಸಾರಿ ಕ್ಷಮ ಇಲ್ರಿಪ್ಪ, ಜರಾನೆ ತಪ್ಪಾಯ್ತದು.
ಇಲ್ಲಿ ನಾನು ಏನ್ ಹೇಳಕತ್ತೀನಿ ಅಂದ್ರೆ ಜ್ಞಾನ ವಿಕೃತಿ ಹೇಳ ಮುಂದೆ ಅದು ಸ್ವಲ್ಪ ಲೈಟ್ ಹೋದು ಅದನ್ನ ಮುಂದಿಂದ ಹೇಳ್ದೆ ನಾನು, ಕ್ಷಮ ಇಲ್ರಿ. ಇಲ್ಲಿ ಏನಪ್ಪಾ ಅಂದ್ರೆ ಜ್ಞಾನ ವಿಕೃತಿಯನ್ನ ಇನ್ನೂ ಸ್ವಲ್ಪ ಲಕ್ಷ್ಯ ಕೊಡ್ರಿ, ಹೊಳ್ಳಿ ಹಿಂದಕ್ ಬರ್ರಿ. ಜ್ಞಾನದ ಸಕಲ ಯೋಗಾಭ್ಯಾಸವನ್ನು ಮಾಡಿದ್ರೆ ನಾಳೆ ಮಾಡೋಣ ಎಂಬ ಆಲಸ್ಯವು, ಸಾಂಗವಾಗಿ ಯೋಗನ ಮಾಡುವುದರಿಂದ ಹೊಟ್ಟೆ ಶೂಲಾದಿ ಅನೇಕ ರೋಗಗಳು, ಎಷ್ಟೇ ಅಭ್ಯಾಸ ಮಾಡಿದ್ರೆ ಚಿತ್ತ ಸ್ವಾಧೀನಕ್ಕೆ ಬಾರದೆ ಇರುವ ಚಂಚಲತೆಯು ಮನುಷ್ಯ ವಿಷಯದಲ್ಲಿ ಕೂಡಿಕೊಂಡಿರುತ್ತದೆ. ವಿಷಯ ಸಮಾಕುಲತೆ ಯೋಗ ಸಿದ್ಧಿಸುವುದು ಇವೆಲ್ಲವೂ ಎಂಬ ಸಂಶಯಗಳು ಗುರು ಹೇಳಿರುವುದನ್ನು ಮರೆಯುವಂತ ವಿಸ್ಮೃತಿ ಹೀಗೆ ತೋರುವವು ಇವುಗಳ ಜ್ಞಾತ ವಿಕೃತಿ ಎಂದು ಹೇಳಿ ಜ್ಞಾನದ ವಿಕೃತಿಗಳನ್ನು ಕೂಡ ಹೇಳ್ಕೊತ ಬಂದ್ರು. ಈ ಅಣಿಮಾದಿ ಮಹಿಮಾ ಸಿದ್ಧಿಗಳು ನಿರ್ಗುಣ ಪ್ರಾಪ್ತಿ ವಿರೋಧ ಆಗಿರ್ತಾವ. ಇವು ಇಹ ಭೋಗಾದಿ ಸಂಪತ್ತು ಕೂಡ ನಿರ್ಗುಣ ಯೋಗಕ್ಕೆ ವಿಘ್ನಗಳಾಗಿರುವ, ಆದ್ದರಿಂದ ಇವುಗಳಿಗೆ ಜ್ಞಾನ ವಿಕೃತಿ ಅನ್ನುವಂಥದ್ದನ್ನ ಹೇಳಿ ಈಗ ಜ್ಞೇಯ ವಿಕೃತಿ ಅಂದ್ರ ಇಲ್ಲಿ ಜ್ಞಾತೃ ಜ್ಞಾನ ಮತ್ತು ಜ್ಞೇಯ ಅಂದ್ರೆ ಈ ತೋರುವಂತ ವಸ್ತುಗಳು, ದೇಹ, ಈ ಪ್ರಪಂಚ ಇವೇನದಾವಲ್ಲ, ನೋಡವನು, ನೋಡಿಸಿಕೊಳ್ಳುವುದು ಮತ್ತು ಅದರ ಜ್ಞಾನ, ಇವು ಮೂರು ವಿಘ್ನಗಳು ಹೆಂಗಾಗ್ತಾವ ಅನ್ನುವಂಥದ್ದನ್ನ ಇಲ್ಲಿ ಜ್ಞೇಯದ ಹೇಳ್ಕೊತ ಹೋಗ್ತಾರೆ. ಇಲ್ಲಿ ಮನದ ವಿಕಾರ, ದುಃಖಾಳಿ ವಿಕಲ್ಪನೆ, ಕನಸು, ನಿದ್ರೆ, ತಮೋ, ಭ್ರಮೆ ಎಂಬ ಇನಿತು ವಿಘ್ನಗಳು ಜ್ಞೇಯ ವಿಕೃತಿ ಎಂದು ಮನದನ್ಯ ಮೈತ್ರಿ ತಿಳಿ ನೀನು ಅನ್ನುವಂಥದ್ದನ್ನ 5ನೇ ನುಡಿ ಒಳಗೆ ಏನ್ ಹೇಳ್ಕೊತ ಬರ್ತಾರ ಅಂದ್ರ, ಈ ಮನಸ್ಸಿನ ವಿಕಾರ ಅಂದ್ರೆ ಕಾಮ ಕ್ರೋಧಾದಿಗಳು, ಕಾಮ ಕ್ರೋಧ ಮೋಹ ಮದ ಮತ್ಸರಗಳು, ಇವು ಏನಾದ್ರ ಮನಸ್ಸಿನ ವಿಕಾರಗಳು. ದುಃಖಾಳಿ ಸುಖ ದುಃಖಗಳು ಅಂದ್ರೆ ಈ ಸುಖನು ಕೊಡ್ತಾವ, ದುಃಖನು ಕೊಡ್ತಾವ. ಕಾಮ ಒಂದು ಒಳ್ಳೆಯ ಮ್ಯಾಗ ಇಟ್ಟರು ಕೂಡ ಭಗವಂತನ ಮ್ಯಾಗ ಇಟ್ಟರದ ಒಳ್ಳೇದನು ಆಗ್ತದ, ಒಂದು ಯಾವ್ದಾರ ಹೆಣ್ಣು ಹೊಣ್ಣಿ ಮ್ಯಾಗ ಇಟ್ಟರೆ ದುಃಖನು ಕೊಡ್ತದ ಅನ್ನುವಂಥದ್ದು ಹೇಳಿ, ಮತ್ತು ಜ್ಞಾನವು ಕನಸು, ಸ್ವಪ್ನ, ನಿದ್ರೆ ಇಂದ್ರಿಯಗಳು ಮತ್ತು ನಿದ್ರೆ ಅಂದ್ರೆ ಇಂದ್ರಿಯಗಳು, ವೃತ್ತಿ, ಉಪರಾಮ ಲಕ್ಷಣವಾದ ನಿದ್ರೆ, ಏನೊಂದು ತಿಳಿಯೋಣ ಅಂದ್ರ ತಿಳಿದಿರೋಣ, ಭ್ರಮೆ ಎಂಬ ವಿಪರೀತ ಜ್ಞಾನ ಎಂಬ ಈ ವಿಘ್ನಗಳು ನಮಗೆ ತೋರ್ತಾವ. ಅಂದ್ರೆ ಜ್ಞೇಯ ವಿಕೃತಿಗಳು ತೋರ್ತಾವ ಅನ್ನುವಂಥದ್ದು ಹೇಳ್ಕೊತ ಬಂದ್ರ, ಸ್ವಪ್ನ ಅಲ್ಲಿ ಮತ್ತು ಮತ್ತು ಇವನ ಸ್ವಪ್ನವನ್ನು ನೋಡ್ತೀನಲ್ಲ, ನೋಡವ ನಾನು ಜ್ಞಾತೃ. ಇಲ್ಲಿ ಸ್ವಪ್ನದೊಳಗೆ ಸುಖ ದುಃಖಗಳನ್ನ ನಾನು ಅನುಭವಿಸ್ತೀನಿ, ಸುಖನು ಅನುಭವಿಸ್ತೀನಿ. ಇವು ನೋಡಿಸಿಕೊಳ್ಳುವುದರಿಂದ ನನಗೆ ದುಃಖನೂ ಆಗ್ತದ. ಇವು ಮೂರೂ ಕೂಡ ನನಗೆ ವಿಘ್ನವನ್ನು ಕೊಡ್ತಾವ ಅನ್ನುವಂಥದ್ದನ್ನ ಇಷ್ಟು ಗಟ್ಟಿ ಮಾಡ್ಕೊಳ್ಳೋಣ. ಅಂದ್ರೆ ಇಲ್ಲಿ ತಾತ್ಪರ್ಯ ಏನ್ ಹೇಳ್ತಾರ ಅಂದ್ರೆ, ಕಾಮಾದಿ ಸಡ್ರೂಪಗಳು ದುಃಖಗಳು ಅಂದರೆ ಅನಿಷ್ಟ ಪ್ರಾಪ್ತಿ ಮೂಲಕ ಪ್ರಾಪ್ತಿಯಾಗುವ ತೊಂದರೆಗಳು. ಅನಿಷ್ಟ ಮಾಡೋದ್ರಿಂದ ನಮಗೆ ಯಾವ್ದ್ರ ಕೆಟ್ಟ ಮಾಡಿದೆ ಅಂದ್ರೆ ಅಪಮಾನ ಆಗ್ತದ, ಮರ್ಯಾದೆ ಹೋಗ್ತದ, ಜೈಲ್ನಾಗ ಬೀಳ್ತೀವಿ. ಇವೆಲ್ಲ ಮಾಡುವುದರಿಂದ ಇವು ಏನು ನಮ್ಗೆ ದುಃಖ ಆಗ್ತಾವಲ್ಲ, ಮುಂದೆ ತನಗಿನ್ನು ಏನು ಸಂಭವ ಆಗುದಂದ್ರೆ ವಿಕಲ್ಪನೆ, ಮುಂದಿನ ಏನೇನ್ ಆಗ್ತದನಪ್ಪ, ಮುಂದ್ ನನ್ಗಿನ ಏನೇನ್ ಬರ್ದವನ ಶೆಟಿಯವ, ಏನೇನ್ ದುಃಖ ಆಗ್ತದಂತ ಇದೊಂದು ದುಃಖ ಕೊಡ್ತದ. ಇವೆಲ್ಲ ದುಃಖಗಳು ಎದ್ರಪ್ಪ ಅಂದ್ರ ಜ್ಞೇಯ ಅಂದ್ರೆ ನೋಡವನಿಂದ ಆಗ್ತಾವ, ನೋಡಿಸ್ಕೊಳ್ಳೋ ವಸ್ತುವಿನಿಂದ ಆಗ್ತಾವ. ದೇಹಾದಿ ಮಧ್ಯದಲ್ಲಿ ಹೊರಗಿನ ವಿಚಿತ್ರ ಪ್ರಪಂಚದಂತೆ ಜಗದ್ ರಚನೆ ಉಂಟು ಮಾಡಿದ್ರಿಂದ ಅನೇಕ ಸುಖ ದುಃಖಾದಿಗಳನ್ನು ಉಣ್ಣುವಂತ ಸ್ವಪ್ನವು ಸಕಲ ಇಂದ್ರಿಯ ಮತ್ತು ವೃತ್ತಿಗಳ ಅಭಾವ ಲಕ್ಷಣವಾದಿಂದ ನಿದ್ರೆ, ಕತ್ತಲೆ ಸದೃಶ್ಯವಾದ ತನು ಇದೆಲ್ಲವನ್ನು ಕಲ್ಪಿಸುವುದು ಇವೆಲ್ಲ ಭ್ರಮೆ. ಅಂದ್ರೆ ಜ್ಞೇಯ ವಿಕಾರಗಳು ಅನ್ನುವಂಥದ್ದನ್ನ ಇದು ನಮಗ್ ದುಃಖ ಕೊಡ್ತದ. ವಿಘ್ನಗಳನ್ನ ಜ್ಞಾನಕ್ಕೆ ಇವು ಕೂಡ ಅಡ್ಡಿಪಡಿಸ್ತಾವ ಅನ್ನುವಂಥದ್ದನ್ನ ಈ ನುಡಿಯೊಳಗೆ ಹೇಳಿ, ಇನ್ನು ಕೊನೆಯ ಒಳಗ ಏನ್ ಹೇಳ್ತಾರಂದ್ರ, ಯೋಗಿ ವಿಘ್ನಗಳನ್ನು ಯೋಗಿ ತಧ್ಯಾನ ಯೋಗ ವಿರತಿ ಗುರುಪದ ಭಕ್ತಿ ಹೋಗವೆಂಬ ಅಭಿಮಾನ ಯೋಗದಿಂದ ಗೆಲ್ಲಿದನು ರಾಗಾದಿ ಮಾಳ್ಪುದು ಅಭ್ಯಾಸವ ಅನ್ನುವಂಥದ್ದನ್ನ ಯೋಗಿ ಇದ್ದವ ಈ ವಿಘ್ನಗಳನ್ನ ನಿವಾರಣೆ ಮಾಡಿಕೊಂಡು ತಧ್ಯಾನ ಯೋಗ ಅಂದ್ರ ಯೋಗದೊಳಗ ಇವೆಲ್ಲ ತಾನೇ ವಿಘ್ನ ಹೋಳಾಗ್ತಾವ. ನಾವ್ ಒಂದ್ ತಾಸು ಕುಂತಂದೆ ನಾ ಹೇಳ್ತೀನಿ, ಅವ್ ಏನ್ ಯಾಕೆ ಆಗೋದಕ್ಕೆ ಜಗತ್ತಿದ ವ್ಯವಹಾರ ಅಂತೇಳಿ ನಾವು ಸುಮ್ ಕೂತೀವಿ ಅಂದ್ರೆ ಅವು ತಾನೇ ವಿಘ್ನಗಳು ಹೋಗ್ತಾವ. ಅಂದ್ರೆ ವೈರಾಗ್ಯ ಉಳ್ಳವರಾರಿ ಅನ್ನುವಂಥದ್ದನ್ನ ಇಲ್ಲಿ ಗಟ್ಟಿ ಮಾಡ್ತಾರ. ವೈರಾಗ್ಯ ಉಳ್ಳವರಿಗೆ ಇವು ಸಿದ್ಧಿಸ್ತದ, ಈ ವಿಘ್ನಗಳು ನಿವಾರಣೆ ಆಗ್ತದ. ಇಲ್ಲಿಕಂದ್ರೆ ಅವು ನಮ್ಮನ್ನ ತೊಂದರೆ ಕೊಡ್ತಾವು, ಯೋಗದ ಸುಖವನ್ನು ಅನುಭವಿಸಕ್ ಬಿಡುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಗಟ್ಟಿ ಮಾಡಿದ್ರು. ಈಗ ಮೇಲೆ ಹೇಳಿದ ಯಾವತ್ತು ವಿಘ್ನಗಳು ಯೋಗಿಯು ಧ್ಯಾನ ಯೋಗ ವಿರತಿ ಗುರುಭಕ್ತಿ ಮೊದಲಾದ ಸಾಧನಗಳಿಂದ ಗೆದ್ದು ಮತ್ತು ತನ್ನ ಯೋಗಾಭ್ಯಾಸದಲ್ಲಿ ತಾನು ನಿರತನಾಗಬೇಕೆಂಬ ಇವತ್ತಿಷ್ಟು ತಾನ ಹೇಳ್ಕೊತ ಬಂದಿದ್ದು ಇದೇ ಅಭಿಪ್ರಾಯ. ಅಂದ್ರೆ ಏನ್ ಹೇಳ್ಬೇಕು, ಇಲ್ಲಿ ಏನಾಗಬೇಕು, ಧ್ಯಾನ ಯೋಗ ಮಾಡು, ವೈರಾಗ್ಯ ಉಳ್ಳವನಾಗು, ಗುರುವಿನಲ್ಲಿ ಭಕ್ತಿ ಉಳ್ಳವನಾಗು. ಗುರು ಹೇಳುವುದೇ ವೇದ ವಾಕ್ಯ ಅಂತೇಳಿ ನೀ ಗುರುವಿನಲ್ಲಿ ನಂಬು, ಮತ್ತೆ ಧ್ಯಾನ ಯೋಗವನ್ನು ಮಾಡು. ಯಾವ ಯೋಗಗಳ ರಗಡದ ಹಿಂದೆ ಹೇಳ್ಕೊತ ಬಂದಾರ. ಎಲ್ಲಾ ಯೋಗದಕ್ಕಿಂತ ಅನುಸಂಧಾನ ಧ್ಯಾನ
ಆ ಭಗವಂತನೇ ನಾನು ಅನ್ನುವಂಥದ್ದನ್ನ ಅನುಸಂಧಾನ ಮಾಡು. ವೈರಾಗ್ಯ ಉಳ್ಳವನಾಗು. ಏನು ಆಗಂಗಿಲ್ಲ. ಇವತ್ತೊಂದ್ ದಾಸ ನಾ ಧ್ಯಾನ ಕೂತ್ರ ನಮ್ಗೆ ಏನೋ ಸಂಸಾರನೂ ಕೆಡುದಿಲ್ಲ, ಮತ್ತು ಒಂದ್ ದಿವ್ಸ ನಮ್ಗೆ ಊಟ ಇರ್ಲಿಕ್ಕೂ ನಾವು ಸಾಯುದಿಲ್ಲ. ಇವು ಎಲ್ಲದಕ್ಕೂ ಕೂಡ ನಾವ್ ಏನಾಗಬೇಕು ಅಂದ್ರೆ ಸ್ವಲ್ಪ ವೈರಾಗ್ಯ ಉಳ್ಳವ್ರು ಆಗ್ಬೇಕು. ಏನು ಬರುದಿಲ್ಲ, ಒಂದ್ ದಿವ್ಸ ಸಾಯ್ದ ಕರೆಯದ ಸಾಯಲೇಕ ಅಂತೇಳಿ ಗಟ್ಟಿ ಆದ್ರ ಹಿಂಗ ವೈರಾಗ್ಯ ಉಳ್ಳವರಾಗಿ ಹಿಂಗ ಧ್ಯಾನ ಯೋಗ ಸಮಾಧಿಗಳನ್ನ ಮಾಡಿದ್ರ ಅವು ಎಲ್ಲ ನಮಗ್ ಪ್ರಾಪ್ತಿ ಆಕ್ಕವು ಅನ್ನುವಂಥದ್ದನ್ನ ಈ ನುಡಿಯೊಳಗೆ ಹೇಳ್ಕೋತ ಹೊಂಟಾರ. ಮುಂದಿನ ಅಂದ್ರೆ ಇದು ಹೇಳಿ ಇನ್ನು ಕೊನೆಯೊಳಗೆ ಹೇಳಿ ಮುಕ್ತಾಯ ಮಾಡ್ತಾರ. ಹಿಂಗ ಹೇಳಿದ ಯಾವತ್ತು ವಿಘ್ನಗಳು ಯೋಗಿಯು ಧ್ಯಾನ ಯೋಗ ವಿರತಿ ಗುರುಭಕ್ತಿ ಮೊದಲಾದ ಸಾಧನೆಗಳಿಂದ ಗೆದ್ದು ಮತ್ತು ತನ್ನ ಯೋಗಾಭ್ಯಾಸದಲ್ಲಿ ತನ್ನ ನಿರತನಾಗಬೇಕೆಂಬುದೇ ಈ ಎಲ್ಲಾ ಗ್ರಂಥದ ಅಭಿಪ್ರಾಯ, ಎಲ್ಲರ ವೇದಗಳನ್ನು ಅಭಿಪ್ರಾಯ. ಅದನ್ನ ನಾವು ಸ್ವಲ್ಪ ವೈರಾಗ್ಯ ಉಳ್ಳವರಾಗಿ ಭೋಗದ ವಿಷಯಗಳನ್ನ ತುಚ್ಛ ಕಂಡು ಮತ್ತು ಸಾಧನೆ ಮುಖಾಂತರ ಅದನ್ನು ಪಡೆದೇ ತೀರ್ತೀನಿ, ಯೋಗವನ್ನ ನಾ ಮಾಡೇ ತೀರ್ತೀನಿ, ಜಪ ಮಾಡೇ ತೀರ್ತೀನಿ, ಮುಕ್ತಿಯನ್ನು ಹೊಂದೇ ತೀರ್ತೀನಿ ಅನ್ನುವಂಥದ್ದನ್ನ ನಮ್ಮಲ್ಲಿ ಸ್ವಲ್ಪ ವೈರಾಗ್ಯ ಉಳ್ಳವರಾಗಿ ಗುರಿನಲ್ಲಿ ನಂಬಿಕೆ ಇಟ್ಟು ಭಕ್ತಿ ಉಳ್ಳವರಾದಪ್ಪ ಅಂದ್ರ ನಮ್ಗ ಮೋಕ್ಷ ಆಗ್ತದ ಅನ್ನುವಂಥದ್ದನ್ನ ನಿಜಗೊಂಡು ಜಜ್ಮೆಂಟ್ ಮಾಡ್ಯಾರ. ಆ ವಿಘ್ನಗಳನ್ನು ಹೇಳಿದ್ರು, ಮತ್ತ ಅವರು ಹಿಂಗ ಮಾಡುವುದರಿಂದ ಆ ವಿಘ್ನಗಳು ನಿವಾರಣೆ ಆಕ್ಕವು, ಮೋಕ್ಷನು ಹೊಂತಿ. ಅದಕ್ಕೆ ನೀವು ವೈರಾಗ್ಯ ಉಳ್ಳವನಾಗು, ಗುರುವಿನಲ್ಲಿ ಭಕ್ತಿ ಇಡು, ಧ್ಯಾನ ಯೋಗವನ್ನ ಮಾಡು ಅನ್ನುವಂಥದ್ದನ್ನ ನಮಗೆ ಸ್ಪಷ್ಟತೆ ಹೇಳಿ, ಮತ್ತು ಮುಂದಿನ ಸಂಧಿಗೆ ಬೀಜ ರೂಪ ಯಾವುದು ಅನ್ನುವಂಥದ್ದನ್ನ ಮುಂದಿನ ಇನ್ನು 6ನೇ ಸಂಧಿ ಬರ್ತಾರ. ಕೊನೆಯ ನುಡಿಯುದು 6ನೇ ಸಂಧಿ ಒಳಗೆ ಏನು ಬರ್ತದ ಅನ್ನುವಂಥದ್ದನ್ನ ಈ ನುಡಿ ಒಳಗೆ ಹೇಳ್ತಾರ. ಮುಂದಿನ ಸಂಧಿಗೆ ಬೀಜಭೂತವಾದಂತ ಸಗುಣ ಯೋಗದ ಲಕ್ಷಣವನ್ನು ತಿಳಿಸುವಂತ ಗುರುಗಳು ಲಕ್ಷಣವನ್ನು ಹೇಳಬೇಕೆಂದು ಮೈತ್ರಿಯು ಪತಿಯನ್ನು ಕುರಿತು ಪ್ರಶ್ನೆ ಮಾಡ್ತಾಳ. ಏನ ಪ್ರಶ್ನೆ ಮಾಡ್ತಾಳ ಮೈತ್ರಾದೇವಿ ಗುರುವಿನಲ್ಲಿ ಅಂದ್ರ, ಸಗುಣ ಯೋಗದ ಲಕ್ಷಣಗಳನ್ನ ಹೇಳ್ರಿ, ಅವರು ಅಂತ ಯಾರು ಹೆಂಗ್ ಪಡ್ಕೊಂಡ್ರು, ಯಾರಿಗೆ ಸಾಧ್ಯ ಆಗ್ತದ, ಅವ್ರ ಲಕ್ಷಣ ಮುಖಾಂತರ ಸಗುಣ ಯೋಗಗಳನ್ನ ನಮ್ಗ ಕೊನೆ ಸಂಧಿ ಒಳಗೆ ಹೇಳಿ ಮುಕ್ತಾಯ ಮಾಡ್ರಿ ಅನ್ನುವಂಥದ್ದನ್ನ ಇಲ್ಲಿ ಮೈತ್ರಾದೇವಿ ಕೇಳ್ಕೊಂಡು ಬಂದಾಳ. ಇದುವೇ ಸಗುಣ ಯೋಗ ಮಾರ್ಗ ಸುರ ರಹಸ್ಯವಿದು ಇಂತುಂಡೆಂದು ಅರಿಪುದವು, ಅದನ್ನು ತಿಳಿಯುವಂತ ಯೋಗ್ಯ ಗುರು ಲಕ್ಷಣ ನಿನಗೆ ಪ್ರೀತಿಯಿಂದ ಹೇಳಬೇಕೆಂದು ಮೈತ್ರಿ ಪ್ರಶ್ನೆ ಮಾಡಿದ್ಲಲ್ಲ, ಅದನ್ನ ಇದುವೇ ಸಗುಣ ಯೋಗ, ಇದು ರಹಸ್ಯವಾದ ವಿದ್ಯೆ, ಸದಮಳ ಗುರು ಲಕ್ಷಣವನ್ನು ನೆನೆಗಲಿಸದೆ ಮುದದಿಂದ ಕೇಳು ಸನ್ಮುಖಿ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇಲ್ಲಿ ಪ್ರೀತಿಯಿಂದ ಹೇಳ್ತೀನಿ, ಅಸನ್ಮುಖಿ ಮೈತ್ರಿ ಇದನ್ನ ಕೇಳು ಅನ್ನುವಂಥದ್ದನ್ನ ಹೇಳಿ ಸಗುಣ ಯೋಗ ಮಾರ್ಗದ ಸಾರು ಹೀಗಿರುವುದೆಂದು ಅದನ್ನು ತಿಳಿಸುವಂತ ಯೋಗ್ಯ ಗುರುಗಳ ಲಕ್ಷಣವನ್ನು ನಿನಗೆ ಪ್ರೀತಿಯಿಂದ ಹೇಳ್ತೀನಿ. ಗುರುಗಳ ಲಕ್ಷಣ ಮತ್ತು ಶಿಷ್ಯನ ಲಕ್ಷಣಗಳನ್ನ ಹೇಳ್ತಾರ, ಜ್ಞಾನದ ಲಕ್ಷಣಗಳನ್ನ ಈ ಮುಂದಿನ ನುಡಿಯೊಳಗೆ ನಾ ಹೇಳ್ತೀನಿ, ಸಗುಣದೊಳಗೆ ನೀ ಕೇಳು ಮೈತ್ರಿ ಎನ್ನುವಂಥದ್ದನ್ನ ಮೈತ್ರಾದೇವಿ ಹೇಳಿದ್ರು. ಇಲ್ಲಿ ಏನಾಯ್ತಪ್ಪ ಅಂದ್ರ ಈ 5ನೇ ಸಂಧಿ ಮುಗೀತು ಅನ್ನುವಂಥದ್ದನ್ನ ಇಲ್ಲಿ ಮುಗೀತು, ಕೊನೆಯದೊಳಗ ಮುಕ್ತಾಯ ಮಾಡೋಣ ಅನ್ನುವಂಥದ್ದು ಹೇಳ್ತಾರ. 24ನೇ ಪದ ಇವತ್ತು ಮುಕ್ತಾಯ ಆಗ್ತದ. 5ನೇ ಸಂಧಿಯಲ್ಲಿ ಶ್ಲೋಕದಿಂದ ಉಪಸಂಹಾರನ ಮಾಡ್ಕೊಳ್ತಾ ಹೋಗ್ತಾರ. ಅಂದ್ರೆ ಉಪಕ್ರಮವನ್ನ ಹೇಳಿ ಇನ್ನು ಉಪಸಂಹಾರವನ್ನ ಕೊನೆಗೆ ಮಾಡ್ತಾರ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಇದು ನಿಜಗುಣ ಯೋಗಿ ಮುದದಿಂದ ತಿಳಿ ಪೇಳಿದ ಯಾಜ್ಞವಲ್ಕ ಮೈತ್ರಿಯ ಒದವಿದ ಸಂವಾದಗೈದನೇ 5ನೇ ಸಂಧಿಯ ಸದಮಳ ಪರಮ ಅನುಭವ ಬಂದಿ ಅನ್ನುವಂಥದ್ದನ್ನ ಇಲ್ಲಿಗೆ ಈ 5ನೇ ಸಂಧಿ ಮುಕ್ತಾಯ ಆಯ್ತು ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ಕೊತ ಬಂದಾರ. ವಿಘ್ನಗಳಿಗೆ ಅಡ್ಡಿ ಮತ್ತು ಯಾವುದರಿಂದ ವಿಘ್ನ ನಿವಾರಣೆ ಆಕ್ಕವು, ನಾವು ಏನ್ ಮಾಡಬೇಕು ಏನ್ ಬಿಡಬೇಕು, ನಮಗ ಪರಮಾನಂದ ಪ್ರಾಪ್ತಿ ಅಂದ್ರೆ ಮೋಕ್ಷ ಆಗ್ಬೇಕಂದ್ರ ಜೀವ ಬ್ರಹ್ಮರ ಐಕ್ಯತ್ವವನ್ನು ಶರೀರ ಇರುವುದ್ರೊಳಗನೆ ಅನುಭವಿಸ್ಬೇಕಂದ್ರ ಶರೀರ ಇರಬೇಕು, ಜೀವನ ಮುಕ್ತಿ ಸ್ಥಿತಿಯನ್ನು ಅನುಭವಿಸ್ಬೇಕು. ಆ ಶರೀರ ಇದ್ದು ಅದನ್ನ ಸಾಕ್ಷಿಯಾಗಿ ನೋಡಿ ಅದರ ಸಾಕ್ಷಿಯನ್ನ ವಿಲಕ್ಷಣ ಆನಂದವನ್ನ ನಮಗ ಅನುಭವಿಸಕ್ ಬರ್ತದ ಅನ್ನುವಂಥದ್ದನ್ನ ಇದು ಎಲ್ಲಾ ಸ್ಪಷ್ಟ ಮಾಹಿತಿ ಹೇಳ್ಕೊತ ಬಂದಾರ. ಇದ್ರ ಏನು ಸಂಶಯ ಇಲ್ಲ. ನಾವು ಮಾಡುದಿಟ್ಟು ಉಳ್ದದ, ನಮ್ಮಲ್ಲಿ ಆಲಸ್ಯ ನಾಳೆಗೆ ಮಾಡಿದ್ರಾಯ್ತು, ಮತ್ ಇನ್ನೊಂದ್ ಜರ ತಿಳ್ಕೊಂಡ್ರಾಯ್ತು, ಇನ್ನ ನಾ ಈ ದೌಡ್ ತಿಳ್ಕೊಂಡ್ರೆ ಎಲ್ಲಿ ನನ್ನ ಸಂಸಾರ ಕೆಡ್ತದೋ, ಇನ್ನೊಂದಿಷ್ಟು ನಮ್ಮ ಕಾರ್ಯಗಳದಾವು, ನನ್ನ ಮಕ್ಕಳ ಲಗ್ನ ಅದಾವು, ಅದು ಏನ್ರಿ ನಿಂದಿರ್ತಾವನು ಕೆಡ್ತಾವನು ಅಂತೇಳಿ ಏನೇನು ನನಗ್ ಭ್ರಾಂತಿ ಅಜ್ಞಾನ ಆಗ್ಯದ. ಯಾವ ಏನು ಕೆಡುದು ಇಲ್ಲ, ಆದಷ್ಟು ನಿನಗೆ ಒಳ್ಳೇದೇ ಆಗ್ತದ. ಆದಷ್ಟು ಈ ವೈರಾಗ್ಯ ಉಳ್ಳವನಾಗು, ಭೋಗದೊಳಗಿನ ತುಚ್ಛವಾರ ಮಾಡು, ಗುರು ಭಕ್ತಿಗಳಿಡು, ಸಮಾಧಿ ಯೋಗಗಳನ್ನು ಅನುಭವಿಸು ಅನ್ನುವಂಥದ್ದನ್ನ ಮೈತ್ರೇಯಿಗೆ ಯಾಜ್ಞವಲ್ಕರು ಹೇಳ್ಕೋತ ಬಂದಾರ. ಇದರ ಬಗ್ಗೆ ಇನ್ನಿಷ್ಟು ನಮ್ಮಲ್ಲಿ ಏನಾದ್ರೂ ಸಂಶಯಗಳು ಇದ್ರಂದ್ರ
ಯಾಕಂದ್ರೆ ನಾವು ಒಕ್ಕಲಿಗರು ಗೌಟಿ ಭಾಷೆದೊಳಗೆ ಹೇಳ್ತೇವೆ, ನಮ್ಮ ಭಾಷೆದೊಳಗೆ ಹೇಳ್ತೇವೆ, ವ್ಯಾಕರಣ ಬದ್ಧನೂ ಇರುವುದಿಲ್ಲ. ಅದನ್ನ ಮತ್ತಿಷ್ಟು ಮುಂದ ನಾವು ಇದಿಷ್ಟನ್ನ ಮತ್ತಿಷ್ಟು ಅನುಭವ ಇರುವಾಗಿಂದ ಕೇಳೋದ್ರಲ್ಲಿಂದ ನಮ್ಗೆಲ್ಲರಿಗೂ ಸ್ಪಷ್ಟತೆ ಆಗ್ತದ ಅನ್ನುವಂಥದ್ದನ್ನ ತಿಳಿಸಿ ಇವತ್ತಿನ 5ನೇ ಸಂಧಿಯ 24ನೇ ನುಡಿಯನ್ನ ಮುಕ್ತಾಯ ಮಾಡೋಣ. ಎಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ತಿಳಿಸಿ ಇವತ್ತಿನ ಸತ್ಸಂಗ ಮುಕ್ತಾಯ ಮಾಡೋಣ. 5ನೇ ಸಂಧಿಯೂ ಕೂಡ ಮುಕ್ತಾಯ ಆಯಿತು ಅನ್ನುವಂಥದ್ದನ್ನ ಇಲ್ಲಿ ತನ ತಾವು ಕೇಳಿದ್ರಲ್ಲ, ಇದು ಒಂದು ಒಳ್ಳೆಯ ನಮ್ದು ಪುಣ್ಯ. ಇದಕ್ಕಿಂತ ಯಾವುದೂ ಪುಣ್ಯ ಇಲ್ಲ. ಇನ್ನು ಮುಂದೆ ಸಾಧನೆ ಮಾಡೋದು ಮುಂದೆ ತಿಳಿತು, ಶಾಸ್ತ್ರದ ಸೂತ್ರ ತಿಳಿತು, ಎಲ್ಲಿ ದೋಷ ಅದ ಅನ್ನೋದು ಗೊತ್ತಾಯ್ತು, ಇನ್ನು ಸಾಧನೆ ಮಾಡೋರು ಯಾರು ಅನ್ನುವಂಥದ್ದನ್ನು ಗೊತ್ತಾಯ್ತು. ಒಂದ್ ವೇಳೆ ನಾನು ಆತ್ಮನೇ ಅನ್ನುವಂಥದ್ದು ಧ್ಯಾನ ನಮ್ಗ ಅದ್ರ ಜ್ಞಾನ ಆಗಿತ್ತು ಅಂದ್ರ ಮುಂದಿಂದ ಅವಶ್ಯ ಇಲ್ಲ. ನಮ್ಗೇನ ಆ ಸ್ಥಿತಿ ಒಳಗಿರ್ಲಿಲ್ಲ, ವಿಲಕ್ಷಣ ಆನಂದ ಅನುಭವಿಸಕ್ ಬರ್ಲಿಲ್ಲ, ನಾವಿನ್ನ ಶಬ್ದ ಜಾಲದೊಳಗಿದ್ದೇವಿ, ಶಬ್ದ ಜ್ಞಾನದಾಗ ಇದ್ದೇವೆ ಅಂದ್ರ ಇನ್ನಿಷ್ಟು ಇದಕ್ಕ ಸೂತ್ರ ಹೇಳಿದ್ರು ನೋಡು. ಹಿಂಗ ಯೋಗದಿಂದೊಳಗ ಗುರು ಭಕ್ತಿಯಿಂದ ಮತ್ತು ವೈರಾಗ್ಯದಿಂದ ಸಾಧನೆ ಮಾಡಿದ್ರೆ ನಿಮಗೂ ಸಾಧ್ಯ ಅನ್ನುವಂಥದ್ದನ್ನ ಎಲ್ಲರಿಗೂ ಸಾಧ್ಯ ಅನ್ನುವಂಥದ್ದು ಹೇಳ್ಯಾರ. ಇಲ್ಲಿ ಅವ್ರು ಇವ್ರು ಇಂಥವ್ರಿಗೆ ಜಾತಿ, ಇಂಥವ್ರಿಗೆ ಹಾಕದ, ಇಂಥ ಓದ್ದವ್ರಿಗೆ ಹಾಕದ, ಕಲ್ತವ್ರಿಗೆ ಹಾಕದ ಅಂತ ಯಾವ ಹೇಳಿಲ್ಲ. ಈ ಗ್ರಂಥ ಮುಗಿದ ತಕನು ಎಲ್ಲರಿಗೂ ಕೂಡ ಜೀವನಲ್ಲಿರುವಂತ ಅಜ್ಞಾನವನ್ನ ಕಳ್ಕೊಂಡು ನೀನು ಆತ್ಮ ಸ್ವರೂಪನೇದಿ, ನಿನಗೆ ಮರು ಆಗ್ಯದ, ಮರುವನ್ನ ಕಳ್ಕೊ. ಆ ಮರುವನ್ನ ಕಳ್ಕೊಳಕ ಏನ್ ಬೇಕು ಅಂದ್ರೆ ನಿನ್ನಲ್ಲಿ ವೈರಾಗ್ಯ ಬೇಕು, ವಿವೇಕ ಬೇಕು ಮತ್ತು ಗುರುವಿನ ಭಕ್ತಿ ಬೇಕು ಅನ್ನುವಂಥದ್ದನ್ನ ಮೂರು ನಮ್ಗೆಲ್ಲರಿಗೂ ಸ್ಪಷ್ಟ ಮಾಡ್ಕೋತ ಬಂದಾರ. ಅದನ್ನ ಆದಷ್ಟು ನಮ್ಗೆ ಬೇಕಾಗಿತ್ತು ಅಂದ್ರ ಈ ಭೋಗದೊಳಗನ ಮತ್ ಈ ಹುಟ್ಟು ಸಾವುನೊಳಗ ನಮ್ಗೆ ಬೇಸರ ಆಗಿತ್ತು ಅಂದ್ರ ಮಾತ್ರ ನಮ್ಮನ್ನ ಇದನ್ನ ಪರಮಾನುಭೂತಿ ಆಲಿಸ್ತಾರ, ಪಾಲಿಸ್ತಾರ. ನಮಗ್ ಇನ್ನ ಹುಟ್ಟು ಸಾವು ನಮಗ ಭಯ ಸಾಕಾಗಿಲ್ಲ ಅಂದ್ರ ಮತ್ ಇನ್ನ ನನ್ಗ ಭೋಗದೊಳಗ ಸುಖ ನನಗಿನ್ನ ಇತ್ತಂದ್ರ ಅಂಥವ್ರಿಗೆ ಇದು ಸಾಧಿಸುವುದಿಲ್ಲ ಅನ್ನುವಂಥದ್ದನ್ನ ನಾವು ಗಟ್ಟಿ ಮಾಡ್ಕೊಳ್ಳೋಣ. ಅವ್ರು ಹೇಳೋದ ನುಡಿ ಒಳಗೆ ನಮ್ಗೆಲ್ಲರಿಗೂ ಸ್ಪಷ್ಟತೆ ಆಗ್ತದ. ಆದಷ್ಟು ಈ ಯಾವಾಗ ಈ ಭವದಿಂದ ಪಾರಾಗೇನು, ಈ ದುಃಖದಿಂದ ಯಾವಾಗ ಪಾರಾಗೇನು, ಯಾವಾಗ ನೀರಿನ ಮುಳುಗದಾಗ ಮನುಷ್ಯ ಹೆಂಗ್ ಹೊರಗೆ ಬಂದು ಉಸುಲ್ ತಗೊಂಡೇನು ಹೆಂಗ್ ಬಡಬಡಿಸ್ತಾನ, ಹಂಗ ಈ ಪ್ರಪಂಚ ನಮ್ಗೆ ಯಾರಿಗೆ ದುಃಖ ಕೊಟ್ಟಿತ್ತು ಅಂದ್ರ, ದುಃಖ ತಿಳ್ಕೊಂಡಿದ್ರಂದ್ರ ಅವ್ರು ಮಾತ್ರ ಇದನ್ನ ನಂಬುತ್ತಾರ, ಅವರಿಗೆ ಮಾತ್ರ ವೈರಾಗ್ಯ ಉಳ್ಳವರಾಗ್ತಾರ, ಅವರಿಗೆ ಮಾತ್ರ ವಿವೇಕ ಉಳ್ಳವರಾಗ್ತಾರ, ಜ್ಞಾನವನ್ನು ಮಾಡ್ಕೊಂಡು ಮೋಕ್ಷವನ್ನು ಹೊಂತಾರ ಅನ್ನುವಂಥದ್ದನ್ನ ಪರಮಾನುಭೂತಿ ನಮ್ಗೆಲ್ಲರಿಗೂ ಸ್ಪಷ್ಟ ಹೇಳ್ಯಾರ. ಯಾರಿಗೂ ಸಂಶಯ ಬಂದಿಲ್ಲ, ನಮಗಂತೂ ಸಂಶಯನೇ ಇಲ್ಲ. ಮತ್ತೆ ನಿಮಗೆ ಏನಾದ್ರೂ ಸಂಶಯ ಇದ್ರ ನಮ್ಮಲ್ಲಿ ದೋಷ ಇದಾವ್, ಇನ್ನೊಂದ್ ಸ್ವಲ್ಪ ಆ ದೋಷವನ್ನು ಕಳ್ಕೊಕ್ ಇನ್ನೊಮ್ಮೆ ಹೊಳ್ಳಿ ಕೇಳೋಣ, ಒಳ್ಳೆ ಇನ್ನೊಂದ್ ಸ್ವಲ್ಪ ವಿಚಾರ ಮಾಡೋಣ, ಚರ್ಚೆ ಮಾಡಿ ಆ ದೋಷವನ್ನು ಕಳ್ಕೊಂಡು ಗುರಿ ಇರಬೇಕು. ಹೆಂಗೂ ನಾವು ಸಾಯ್ತೇವೆ, ಸಾಯೋದ್ರೊಳಗ ಇದನ್ನ ತಿಳ್ಕೊಂಡು ಸತ್ಯವಂದ್ರ ಬಹಳ ಒಂದ್ ಒಳ್ಳೆ ಸಾಧನೆ ಮಾಡ್ದಂಗ ಆಗ್ತದ. ಇದಕ್ಕಿಂತ ಇನ್ನೊಂದು ಯಾವ್ದು ಸಾಧನೆ ಇಲ್ಲ. ಇವತ್ತ ಮಾಡೇ ಕಟ್ಟಿಸೋದು ಬಿದ್ದು ಹೋಗ್ತದ, ಇವತ್ತೊಂದ್ ದೊಡ್ಡ ಹೊಲ ಹಿಡಿಬಹುದು, ಅದನ್ನು ಬಿದ್ದು ಹೋಗ್ತದ. ಏನೇನೋ ಒಂದು ನಾವು ಹತ್ತು ಭೋಗದ ವ್ಯವಹಾರಗಳನ್ನು ಮಾಡಬಹುದು, ಮಾಡಿದ್ರು ಕೂಡ ಅವು ನಮ್ಮಿಂದ ಬಿಟ್ಟು ಹೋಗ್ತಾವ, ಬಿದ್ದು ಹೋಗ್ತಾವ. ಯಾಕಂದ್ರೆ ಇಂದ್ರಿಯಗಳ ಮ್ಯಾಲ ನಿಂತಾವ, ಇಂದ್ರಿಯಗಳ ಶೀತಲ ಆದಾಗ ಅವು ಎಲ್ಲವೂ ಕೂಡ ಬಿಟ್ಟು ಹೋಗ್ತಾವ. ಅದಕ್ಕೆ ನನ್ನನ್ನು ಬಿಡಲಾರ್ದಂತದಂದ್ರೆ ಜ್ಞಾನ. ಆ ಜ್ಞಾನವನ್ನ ಆಶ್ರಯ ಮಾಡ್ಕೊಳ್ಳೋಣ, ಆಶ್ರಯ ಜೊತೆ ಮೋಕ್ಷನೂ ಹೊಂದೋಣ ಅನ್ನುವಂಥದ್ದನ್ನ ಎರಡು ಮಾತುಗಳನ್ನ ಏನೋ ಹೇಳುದ್ರಾಗ ಕೂಡ ತಾವು ಹೆಚ್ಚು ಕಮ್ಮಿ ಆಗ್ತಾವು. ನಮ್ಮನ್ನ ತಾವು ಎಲ್ಲರೂ ಕ್ಷಮಿಸ್ತೀರಿ ಅಂತೇಳಿ ನಾನು ಒಂದೆರಡು ಮಾತುಗಳನ್ನ ಆ ಸಿದ್ಧಾರ್ಥ ಪಾದಕ್ಕೆ ಅರ್ಪಿಸಿ ಮುಕ್ತಾಯ ಮಾಡ್ತೀನಿ. ಎಲ್ಲರ ಪಾದಕ್ಕೂ ಶರಣು ಶರಣಾರ್ಥಿಗಳು. ಓಂ ನಮಃ ಶಿವಾಯ.